Hallelujah. 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 I can tell you, if I give my word, you will faint. ನಾನು ನಿಮಗೆ ಹೇಳುತ್ತೇನೆ, ಒಂದು ವೇಳೆ ನಾನು ನಿಮಗೆ ನನ್ನ ಮಾತುಗಳನ್ನು ಹೇಳಿದರೆ ನೀವು ಸೋತು ಹೋಗುವಿರಿ. It may be good for nothing to you. ನಿಮಗೆ ಅದು ಯಾವುದೇ ರೀತಿಯಲ್ಲೂ ಪ್ರಯೋಜನವಾಗುವುದಿಲ್ಲ. And it may not be a firm foundation for anything. ಯಾವುದೇ ಕಾರಣಕ್ಕೂ ಕೂಡ ಅದು ಒಂದು ದೃಢವಾದ ಬುನಾದಿ ಆಗುವುದಿಲ್ಲ. But if I choose to tell you the living word of God, I can Amen. tell you with all assurance, it has everything to make your life better and more blessed. ನಾನು ಒಂದು ವೇಳೆ ದೇವರ ವಾಕ್ಯಗಳನ್ನು ನಾನು ನಿಮಗೆ ಹೇಳುವುದಾದರೆ ಅದು ನಿಮ್ಮ ಜೀವನವನ್ನು ಉತ್ಕೃಷ್ಟಗೊಳಿಸುವುದಕ್ಕೆ ಎಲ್ಲ ರೀತಿಯಲ್ಲೂ ಸರಿಯಾಗಿರುತ್ತದೆ. And I believe to our broken life we need the living word of God which heals and restores. ಆಮೆನ್. ನಾನು ನಂಬುತ್ತೇನೆ, ಬಿದ್ದು ಹೋಗಿರುವ ಮುರಿದು ಹೋಗಿರುವ ನಮ್ಮ ಜೀವನದಲ್ಲಿ ಆ ಎಲುಬುಗಳನ್ನು ಕಟ್ಟುವುದಕ್ಕೆ ದೇವರ ವಾಕ್ಯದ ಅವಶ್ಯಕತೆ ಇದೆ ಎಂಬುದಾಗಿ. Shall we commit ourselves to that living word of God? ನಾವೆಲ್ಲರೂ ಆ ಜೀವವುಳ್ಳ ವಾಕ್ಯಗಳಿಗೆ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳೋಣ. Shall we all together in oneness shall we commit? ಆಮೆನ್. ನಾವೆಲ್ಲರೂ ಒಟ್ಟಾಗಿ ಒಂದೇ ಆತ್ಮವಾಗಿ ದೇವರಿಗೆ ಸಮರ್ಪಿಸಿಕೊಡೋಣವಾ? Shall we say together in the presence of the Lord? ದೇವರ ಪ್ರಸನ್ನತೆಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಹೇಳೋಣವಾ? Lo Lord, I come here. ದೇವರೇ, ನಾವು ಇಲ್ಲಿ ಬಂದಿದ್ದೇವೆ. And I commit my heart. ನಾನು ನನ್ನ ಹೃದಯವನ್ನು ಸಮರ್ಪಿಸುತ್ತೇನೆ. I commit my ears. ನನ್ನ ಕಿವಿಗಳನ್ನು I ಸಮರ್ಪಿಸಿಕೊಡುತ್ತೇನೆ. commit my whole being ನಾನು ನನ್ನನ್ನೇ ಸಮರ್ಪಿಸಿಕೊಡುತ್ತೇನೆ to listen to your word. ನಿನ್ನ ಮಾತುಗಳನ್ನು ಕೇಳಿಸಿಕೊಳ್ಳುವುದಕ್ಕೆ. Speak to me, Lord. ನನ್ನ ಜೊತೆ ಮಾತಾಡು Talk ದೇವರೇ. to me, Lord. ನನ್ನನ್ನು ಮಾತಾಡು. I want you to encounter with me. ನಾನು ನಿನ್ನೊಂದಿಗೆ ಗುರುತಿಸಿಕೊಳ್ಳಬೇಕು. Will you all say together? ನಾವೆಲ್ಲರೂ ಒಟ್ಟಾಗಿ ಹೇಳೋಣವಾ? In Jesus' name I ask all this prayer. ಈ ಒಂದು ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಕೇಳುತ್ತೇನೆ. Hallelujah. ಹಲ್ಲೆಲೂಯಾ. Today's topic is free grace. ಈ ದಿನದ ಸಂದೇಶವು ಉಚಿತವಾದ ಕೃಪೆ. Another word for free grace is everlasting covenant. ಉಚಿತವಾದಂತಹ ಕೃಪೆ ಅನ್ನುವುದಕ್ಕೆ ಇನ್ನೊಂದು ಹೆಸರು ನಿರಂತರವಾದಂತಹ ಒಡಂಬಡಿಕೆ. Free grace, alternative word is everlasting covenant. ಉಚಿತವಾದ ಕೃಪೆಗೆ ಇರುವ ಇನ್ನೊಂದು ಪರ್ಯಾಯ ಪದ ನಿರಂತರವಾದ ಒಡಂಬಡಿಕೆ. In book of Genesis chapter 9 verse 16 we have this verse. ಆದಿಕಾಂಡ ಪುಸ್ತಕ 9ನೇ ಅಧ್ಯಾಯ ವಚನ 16ರಲ್ಲಿ ನಿರಂತರವಾದಂತಹ ಶಾಶ್ವತವಾದ ಒಡಂಬಡಿಕೆಯನ್ನು ನಾವು ಓದಿಕೊಳ್ಳುತ್ತೇವೆ. When the bow is in the clouds, I will see it and remember the everlasting covenant between God and every living creature of all flesh that is on the earth. ಆಮೆನ್. ಆ ಬಿಲ್ಲು ಮೇಘಗಳಲ್ಲಿ ಕಾಣಿಸುವಾಗ ನಾನು ಅದನ್ನು ನೋಡಿ ದೇವರಾದ ನನಗೂ ಭೂಮಿಯ ಮೇಲಿರುವ ಎಲ್ಲ ಜೀವ ಜಂತುಗಳಿಗೂ ಆದ ಶಾಶ್ವತವಾದ ಒಡಂಬಡಿಕೆಯನ್ನು ಜ್ಞಾಪಕ ಮಾಡಿಕೊಳ್ಳುವೆನು. Amen. If you got a pencil with you, I encourage you to underline that everlasting covenant. ನಿಮ್ಮ ಬಳಿ ಪೆನ್ಸಿಲ್ ಇರುವುದಾದರೆ ಅಲ್ಲಿ ಶಾಶ್ವತವಾದ ಒಡಂಬಡಿಕೆ ಅನ್ನುವಂತಹ ಪದವನ್ನು ಗುರುತು ಮಾಡಿಟ್ಟುಕೊಳ್ಳಿರಿ. It's not merely a covenant. ಅದು ಕೇವಲ ಒಡಂಬಡಿಕೆ ಮಾತ್ರವಲ್ಲ, everlasting. ಶಾಶ್ವತವಾದಂತದ್ದು. If you know the word what everlasting means, ಇಲ್ಲಿ ಶಾಶ್ವತವಾದದ್ದು ಅನ್ನುವುದಕ್ಕೆ ಅರ್ಥ ಏನು ಅಂತ ತಿಳಿದುಕೊಂಡರೆ you will be in a better position to understand that covenant. ಆ ಒಂದು ಒಡಂಬಡಿಕೆಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ನೀವು ಸರಿಯಾದ ಸ್ಥಿತಿಯಲ್ಲಿ ಇರುತ್ತೀರಿ. Everlasting means it never comes to an end. ಶಾಶ್ವತವಾದುದು ಅಂತ ಹೇಳುವಾಗ ಅದು ಎಂದಿಗೂ ಮುಕ್ತಾಯವಾಗುವುದಿಲ್ಲ. No matter whatever happens, ಅದು ಏನೇ ಸಂಭವಿಸಿದರೂ ಸರಿ, it does not come to an end. ಅದು ಮುಕ್ತಾಯವಾಗುವುದಿಲ್ಲ. It will be keep continuing. ಅದು ನಿರಂತರವಾಗಿ ಮುಂದುವರಿದುಕೊಂಡಿರುತ್ತದೆ. It will be keep continuing. ಅದು ನಿರಂತರವಾಗಿರುತ್ತದೆ. Let me give you a brief about that covenant. ಈ ಒಂದು ಒಡಂಬಡಿಕೆಯ ಕುರಿತಾಗಿ ನಾನು ಚಿಕ್ಕದಾಗಿ ನಿಮಗೆ ವಿವರಿಸುತ್ತೇನೆ. Here God made his covenant with all flesh on the earth. ಇಲ್ಲಿ ದೇವರು ಭೂಮಿಯ ಮೇಲೆ ಇದ್ದಂತಹ ಎಲ್ಲ ಜೀವಜಂತುಗಳೊಂದಿಗೂ ಈ ಒಡಂಬಡಿಕೆಯನ್ನು ಮಾಡಿಕೊಂಡರು. Understood? He is making covenant with all flesh on the earth. That includes man and animals. ದೇವರು ಭೂಮಿಯ ಮೇಲೆ ಇರುವ ಎಲ್ಲ ಜೀವಜಂತುಗಳೊಂದಿಗೂ ಒಡಂಬಡಿಕೆಯನ್ನು ಮಾಡಿಕೊಳ್ಳುವಾಗ ಅದು ಮನುಷ್ಯರನ್ನು ಕೂಡ ಸೇರಿಸಿಕೊಳ್ಳುತ್ತದೆ. The covenant is about that the earth will not be again destroyed by waters. ಆ ಒಡಂಬಡಿಕೆ ಯಾವುದು ಅಂತ ನೋಡುವುದಾದರೆ ಈ ಭೂಮಿಯು ಮತ್ತೆ ನೀರಿನ ಕಾರಣದಿಂದಾಗಿ ನಾಶವಾಗುವುದಿಲ್ಲ. And God said he will set a rainbow in order to remember his covenant. ಇಲ್ಲಿ ದೇವರು ಆ ಒಡಂಬಡಿಕೆಯನ್ನು ಗುರುತು ಮಾಡಿಕೊಳ್ಳುವುದಕ್ಕಾಗಿ ಒಂದು ಕಾಮನ ಬಿಲ್ಲನ್ನು ಕಳುಹಿಸುತ್ತಾನೆ. Another word for this everlasting covenant is free grace. ಶಾಶ್ವತವಾದ ಒಡಂಬಡಿಕೆ ಅನ್ನುವುದಕ್ಕೆ ಇನ್ನೊಂದು ಹೆಸರು ಏನೆಂದರೆ ಉಚಿತವಾದ ಕೃಪೆ. The free grace of God.
ದೇವರ ಉಚಿತವಾದ ಕೃಪೆ, meaning God's unconditional commitment. ಇದಕ್ಕೆ ಅರ್ಥ ದೇವರು ಯಾವುದೇ ಅಡೆತಡೆಗಳಿಲ್ಲದೆ ಮಾಡಿಕೊಂಡಂತಹ ಒಂದು ಒಡಂಬಡಿಕೆಯಾಗಿರುತ್ತದೆ. Unconditional commitment. ಯಾವುದೇ ಅಪೇಕ್ಷೆಯನ್ನು ಹೊಂದಿರದಂತಹ ಒಂದು ಒಡಂಬಡಿಕೆ. God has laid no condition to man. ದೇವರಿಗೆ ಇಲ್ಲಿ ಯಾವುದೇ ಒಂದು ನೀತಿ ನಿಯಮಗಳನ್ನು ದೇವರು That ಕೊಟ್ಟಿಲ್ಲ. is why we call it free grace. ಆದ್ದರಿಂದಲೇ ನಾವು ಇದನ್ನು ಉಚಿತವಾದ ಕೃಪೆ ಎಂಬುದಾಗಿ Is it ಕರೆಯುತ್ತೇವೆ. understood? ಅದು The ಅರ್ಥವಾಯಿತಾ? reason we call it free grace because God had said no conditions for it. ನಾವು ಇಲ್ಲಿ ಉಚಿತವಾದ ಕೃಪೆ ಅಂತ ಕರೆಯುವುದಕ್ಕೆ ಕಾರಣ ದೇವರು ಅದಕ್ಕೆ ಯಾವುದೇ ನಿಯಮಗಳನ್ನು ಹೇಳಲಿಲ್ಲ. One must ask this question. ಒಬ್ಬರು ಈ ಪ್ರಶ್ನೆಯನ್ನು ಕೇಳಬೇಕು, Why did God set this everlasting covenant to human beings? ದೇವರು ಮನುಷ್ಯರೊಂದಿಗೆ ಯಾಕೆ ಈ ಶಾಶ್ವತವಾದ ಒಡಂಬಡಿಕೆಯನ್ನು ಮಾಡಿಕೊಂಡನು? Why did God in the first place made this covenant? ಮೊದಲನೇದಾಗಿ ಈ ಒಡಂಬಡಿಕೆಯನ್ನು ದೇವರು ಯಾವ ಕಾರಣಕ್ಕಾಗಿ ಮಾಡಿಕೊಂಡರು? Our human beings are going to become better now? ಮನುಷ್ಯರು ಇಲ್ಲಿಂದ ಉತ್ತಮವಾಗಕ್ಕೆ ಹೋಗುತ್ತಾರಾ? Because you know when he gave this covenant? ಯಾಕಂತ ಹೇಳಿದ್ರೆ ಅಲ್ಲಿ ಯಾವಾಗ ಈ ಒಡಂಬಡಿಕೆಯನ್ನು ಮಾಡಿಕೊಂಡರು? Post flood. ಜಲಪ್ರಳಯಕ್ಕಿಂತ ಮುಂಚೆ. If you know Genesis story, it is very easy for you to understand. ಆದಿಕಾಂಡ ಪುಸ್ತಕದಲ್ಲಿ ಕಥೆಗಳು ನಿಮಗೆ ಸುಲಭವಾಗಿ ಅರ್ಥವಾಗುತ್ತವೆ. Post flood means earlier people were so evil and it brought God's destruction upon them. ಜಲಪ್ರಳಯಕ್ಕಿಂತ ಮುಂಚೆ ಜನರು ತುಂಬಾ ಪಾಪಗಳಲ್ಲಿ ತುಂಬಿದರು, ಆದ್ದರಿಂದ ಜಲಪ್ರಳಯವು ನಾಶನವನ್ನು ಕೊಂಡು ಬಂದಿತು. And now post flood, after all those destruction happened, only 8 people and new people were renewed and brought to a new opportunity. So God is making that covenant. Is that right? ಜಲಪ್ರಳಯದ ನಂತರ ಅಲ್ಲಿ ಕೇವಲ 8 ವ್ಯಕ್ತಿಗಳು ಮಾತ್ರನೇ ಇದ್ದರು. ಆ ವ್ಯಕ್ತಿಗಳೊಂದಿಗೆ ದೇವರು ಈ ಒಡಂಬಡಿಕೆಯನ್ನು ಮಾಡಿಕೊಂಡರು. So should we say that now human beings have become better, therefore God has made this covenant? ಈಗ ಮನುಷ್ಯರು ಉತ್ತಮರಾಗಿದ್ದಾರೆ, ಆದ್ದರಿಂದ ದೇವರು ಈ ಒಡಂಬಡಿಕೆಯನ್ನು ಮಾಡಿಕೊಂಡರು ಅಂತ ನಾವು ಹೇಳಬಹುದಾ? Is that correct picture? ಅದು ಸರಿಯಾಗಿರುತ್ತದೆ. Have human beings become better after the flood? ಜಲಪ್ರಳಯದ ನಂತರ ಮನುಷ್ಯರು ಉತ್ತಮರಾಗಿದ್ದಾರಾ? Have they become good? ಅವರು ಒಳ್ಳೆಯವರಾದರಾ? Have they become holy? ಅವರು ಪರಿಶುದ್ಧರಾದರಾ? So thinking that God has gave this covenant? ಅದನ್ನು ಯೋಚಿಸಿ ದೇವರು ಈ ಒಡಂಬಡಿಕೆಯನ್ನು ಮಾಡಿಕೊಂಡರಾ? Only if you know the story of Genesis. ನೀವು ಕೇವಲ ಆದಿಕಾಂಡದ ಕಥೆಯನ್ನು ನೋಡುವಾಗ, Only if you open our eyes and see what is happening even in 21st century. 21ನೇ ಶತಮಾನದಲ್ಲೂ ಕೂಡ ಏನೇನು ನಡೆದುಕೊಂಡಿದೆ ಅಂತ ನೀವು ಯೋಚಿಸಿ ನೋಡುವಾಗ, Why God gave this everlasting covenant? ದೇವರು ಯಾಕೆ ಈ ಶಾಶ್ವತವಾದ ಒಡಂಬಡಿಕೆಯನ್ನು ಮಾಡಿಕೊಂಡರು? That's the message for today. ಈ ದಿನದ ಸಂದೇಶವು ಅದುವೇ. Why he gave that covenant? ಆ ಒಡಂಬಡಿಕೆಯನ್ನು ದೇವರು ಯಾವ ಕಾರಣಕ್ಕಾಗಿ What ಮಾಡಿಕೊಂಡರು? was the reason? ಅದಕ್ಕೆ ಕಾರಣವಾದರೂ ಏನು? Why he gave that covenant? ಆ ಒಡಂಬಡಿಕೆಯನ್ನು ಯಾಕೆ ಮಾಡಿಕೊಂಡರು? Our human beings have become better. ಮನುಷ್ಯರು ಇಲ್ಲಿ ಉತ್ತಮವರಾಗಿದ್ದಾರಾ? So it drive God to give that covenant. ಆದ್ದರಿಂದ ಈ ಒಡಂಬಡಿಕೆಯನ್ನು ಮಾಡೋದಕ್ಕೆ ದೇವರಿಗೆ ಅದು ಪ್ರೇರೇಪಣೆಯನ್ನು ಕೊಡಿತಾ? Or is it out of God's abundance, grace and mercy that brought his free grace to us? ಅಥವಾ ದೇವರಲ್ಲಿ ಇದ್ದಂತಹ ಯಥೇಚ್ಛವಾದ ಪ್ರೀತಿ ಕೃಪೆಯ ನಿಮಿತ್ತವಾಗಿ ಈ ಒಡಂಬಡಿಕೆಯು ಕೊಡಲ್ಪಟ್ಟಿತಾ? Hallelujah. ಹಲ್ಲೆಲೂಯಾ. For that we need to go into the first thing. ಆ ಕಾರಣಕ್ಕಾಗಿ ನಾವು ಮೊದಲನೇ ಕಾರ್ಯವನ್ನು ನಾವು ನೋಡಿಕೊಳ್ಳೋಣ. Everlasting covenant. ಶಾಶ್ವತವಾದ ಒಡಂಬಡಿಕೆ. God promised in post flood. ದೇವರು ಜಲಪ್ರಳಯದ ನಂತರ ಇದನ್ನು ವಾಗ್ದಾನ ಮಾಡಿದರು. Genesis chapter 9 verse 8 to 17. ಆದಿಕಾಂಡ ಪುಸ್ತಕ 9ನೇ ಅಧ್ಯಾಯ ವಚನಗಳು 8 ರಿಂದ Speaks 17 about that particular covenant. ಈ ಒಡಂಬಡಿಕೆಯ ಕುರಿತಾಗಿ ಈ ವಾಕ್ಯಗಳು But to ಮಾತನಾಡುತ್ತವೆ. understand there, I would like to give you two competing views in book of Genesis. ಇದನ್ನು ಸರಿಯಾಗಿ ನೀವು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಆದಿಕಾಂಡ ಪುಸ್ತಕದಿಂದ ನಿಮಗೆ 2 ದೃಷ್ಟಾಂತಗಳನ್ನು ನಿಮಗೆ ಹೇಳುತ್ತೇನೆ. Are you with me? ನೀವೆಲ್ಲರೂ ನನ್ನೊಂದಿಗಿದ್ದೀರಾ? Are you with me? ನೀವೆಲ್ಲರೂ ನನ್ನೊಂದಿಗಿದ್ದೀರಾ? Book of Genesis gives two pictures of mankind. ಆದಿಕಾಂಡ ಪುಸ್ತಕವು ಮನುಷ್ಯರಿಗೆ 2 ದೃಶ್ಯಗಳನ್ನು ಕೊಡುತ್ತದೆ. Shall we all see together? ನಾವೆಲ್ಲರೂ ಒಟ್ಟಾಗಿ ನೋಡೋಣವಾ? Shall we all see together? ನಾವೆಲ್ಲರೂ ಒಟ್ಟಾಗಿ The ನೋಡೋಣವಾ? two picture of man. ಮನುಷ್ಯನ 2 ದೃಶ್ಯಗಳು, ಚಿತ್ರಣಗಳು. First picture, ಮೊದಲನೆಯ ಚಿತ್ರಣ, God created man in his own likeness and image. ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದರು. And we don't see anywhere else God has spoken or given that grace.
ಬೇರೆ ಎಲ್ಲೂ ಕೂಡ ದೇವರು ಆ ರೀತಿಯಂತಹ ಕೃಪೆಯನ್ನು ಕೊಟ್ಟಿರುವುದನ್ನು ನಾವು Only ಓದಿಕೊಳ್ಳುವುದಿಲ್ಲ. when he created human beings, we come to read that God made human beings in the image of God. ದೇವರು ಕೇವಲ ಮನುಷ್ಯರನ್ನು ಉಂಟು ಮಾಡುವಾಗ ಮಾತ್ರ ತನ್ನ ಸ್ವರೂಪವನ್ನು ಮನುಷ್ಯನಿಗೆ In ಕೊಟ್ಟನು. his own likeness, he created them. ಆತನು ತನ್ನ ರೂಪದಲ್ಲಿಯೇ ಮನುಷ್ಯರನ್ನು ಉಂಟು ಮಾಡಿದನು. Therefore, ಆದ್ದರಿಂದ we can consider that man is special. ಆದ್ದರಿಂದ ನಾವು ಮನುಷ್ಯನು ವಿಶೇಷತನು ಎಂಬುದಾಗಿ ನಾವು ಗುರುತಿಸಬೇಕು. Therefore, he was supposed to be a godly person. ಆದ್ದರಿಂದ ಆತನು ದೇವರ ಮನುಷ್ಯನಾಗಿರಬೇಕಾಗಿತ್ತು. He was supposed to be a good steward of God's creation. ಆತನು ದೇವರ ಸೃಷ್ಟಿಯಲ್ಲಿ ನಂಬಿಕೆಗೆ ಅರ್ಹನಾಗಿರಬೇಕಾಗಿತ್ತು. Because he was created in the image of God, ಯಾಕೆಂದರೆ ಆತನು ದೇವರ ಸ್ವರೂಪದಲ್ಲಿ ಉಂಟು ಮಾಡಿದ್ದರಿಂದ he should be the most life-giving creature. ಆತನು ತುಂಬಾ ಜೀವವನ್ನು ಕೊಡುವಂತಹ ಒಂದು ಸೃಷ್ಟಿಯಾಗಿರಬೇಕಾಗಿತ್ತು. Is it not? ಹೌದಲ್ವಾ? Is it not? ಹೌದಲ್ವಾ? Because he was specially created in the image of God, ಯಾಕಂದರೆ ಆತನು ದೇವರ ಸ್ವರೂಪದಲ್ಲಿ ವಿಶೇಷಿತವಾಗಿ he was ಸೃಷ್ಟಿಸಲ್ಪಟ್ಟಿದ್ದನು. supposed to be resembling more like God, like compassion and stewardship towards the creation. ಆತನು ದೇವರ ರೀತಿಯಲ್ಲಿ ಅನುಕಂಪವನ್ನು ಆ ನಂಬಿಕೆಯನ್ನು ಉಳಿಸಿಕೊಳ್ಳುವಂತಹ ವ್ಯಕ್ತಿಯಾಗಿರಬೇಕಾಗಿತ್ತು. That's how he should be. ಅವನು ಆ ರೀತಿಯಾಗಿಯೇ ಇರಬೇಕಾಗಿತ್ತು. That's the first picture. ಅದು ಮೊದಲನೆಯ ಚಿತ್ರಣ. But the second picture, book of Genesis portrays, ಇಲ್ಲಿ ಆದಿಕಾಂಡ ಪುಸ್ತಕವು ನಮಗೆ ಕೊಡುವಂತಹ ಎರಡನೆಯ ಚಿತ್ರಣವು which is shocking. ಅದು ನಮಗೆ ಆಶ್ಚರ್ಯವನ್ನುಂಟು If you know the ಮಾಡುತ್ತದೆ. story of flood, ನೀವು ಜಲಪ್ರಳಯದ ಕಥೆಯನ್ನು ಓದಿಕೊಳ್ಳರೆ why flood came, ಯಾಕೆ ಜಲಪ್ರಳಯವು ಬಂದಿತು, what caused the flood to come and destroy them, ಯಾಕೆ ಈ ಜಲಪ್ರಳಯವು ಬಂದು ಎಲ್ಲವನ್ನು ನಾಶ ಮಾಡಿತು. it is very easy for you to understand my second picture. ನನ್ನ ಎರಡನೆಯ ಚಿತ್ರಣವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಆಗ ನಿಮಗೆ ಸುಲಭವಾಗುತ್ತದೆ. The second picture tells us how human beings can become most dangerous and destructive creature in creation. ಈ ಸೃಷ್ಟಿಯಲ್ಲಿ ಮನುಷ್ಯನ ಸೃಷ್ಟಿಯು ಯಾವ ರೀತಿಯಲ್ಲಿ ತುಂಬಾ ಕೆಟ್ಟದ್ದಾಗಿ ಪರಿಣಮಿಸಿತು ಅನ್ನುವುದನ್ನು ನಾವು ಎರಡನೆಯ ಚಿತ್ರಣದಲ್ಲಿ Man can ನೋಡಿಕೊಳ್ಳುತ್ತೇವೆ. become most dangerous and destructive creature. ಮನುಷ್ಯನು ತುಂಬಾ ಕೆಟ್ಟವನಾಗಿ ನಾಶಕರವಾದಂತಹ ಸೃಷ್ಟಿಯಾಗಿ ಬದಲಾಗಬಹುದು. Bible says God did not find any ground to spare their life, but they have turned fully evil. ದೇವರು ಮನುಷ್ಯರನ್ನು ಸಹಿಸಿಕೊಳ್ಳುವುದಕ್ಕೆ ಒಂದೇ ಒಂದು ಸಣ್ಣ ಕಾರಣವೂ ಇರಲಿಲ್ಲ, ಅವರು ಅಷ್ಟೊಂದು ಕೆಟ್ಟು ಹೋಗಿದ್ದರು. So there was only one thing left to wipe them away. ಆ ದೇವರಿಗೆ ಇದ್ದಂತಹ ಒಂದೇ ಒಂದು ಕಾರ್ಯ ಅವರನ್ನು ನಾಶ ಮಾಡುವಂತಹದ್ದು. Because they have become most destructive and dangerous species. ಯಾಕಂದರೆ ಮನುಷ್ಯರು ಅಧಿಕವಾಗಿ ನಾಶಕರವಾಗಿ ಬದಲಾಗಿದ್ದರು. Are you able to compare these two pictures? ಈ ಎರಡು ಚಿತ್ರಣಗಳನ್ನು ನೀವು ಹೋಲಿಕೆ ಮಾಡುವುದಕ್ಕೆ ನಿಮಗೆ If you ಆಗುತ್ತದೆ. see their creation, ನೀವು ಸೃಷ್ಟಿಯನ್ನು ನೋಡಿರಿ, they were supposed to become like God, like compassion and good and faithful. ಮನುಷ್ಯರು ದೇವರ ರೀತಿಯಲ್ಲಿ ಒಳ್ಳೆಯವರಾಗಿಯೂ ಅನುಕಂಪ ಉಳ್ಳವರಾಗಿಯೂ ನಂಬಿಗಸ್ತರಾಗಿಯೂ ಇರಬೇಕಾಗಿತ್ತು. But what they have become, ಆದರೆ ಅವರು ಏನಾಗಿ ಬದಲಾದರು, exactly opposite for what they were created. ಅವರು ಅದಕ್ಕೆ ತದ್ವಿರುದ್ಧವಾಗಿ ಬದಲಾದರು. Is this comparison understood here? ಈ ಒಂದು ಹೋಲಿಕೆಯು ನಿಮಗೆ ಅರ್ಥವಾಯಿತಾ? Only one family found the ground for mercy. ಆ ಒಂದು ಕೃಪೆಗೆ ಕೇವಲ ಒಂದೇ ಒಂದು ಕುಟುಂಬವು ಪಾತ್ರವಾಗಿತ್ತು. What is the story after the flood? ಜಲಪ್ರಳಯದ ನಂತರ ಅಲ್ಲಿ ಇರುವ ಕಥೆಯಾದರೂ ಏನು? Okay, earlier God destroyed all the evil people. ಎಲ್ಲ ದುಷ್ಟ ವ್ಯಕ್ತಿಗಳನ್ನು ದೇವರು ನಾಶ ಮಾಡಿದರು. Rather, we should say that evil people brought destruction upon themselves. ಇಲ್ಲಿ ಇನ್ನೂ ಒಂದು ಅರ್ಥದಲ್ಲಿ ನಾವು ಹೇಳುವುದಾದರೆ ದುಷ್ಟ ವ್ಯಕ್ತಿಗಳು ನಾಶನವನ್ನು ಅವರೇ ನಮ್ಮ ಮೇಲೆ ಕೊಂಡು ಬಂದರು. Have things become better post flood? ಜಲಪ್ರಳಯದ ನಂತರ ಎಲ್ಲ ಕಾರ್ಯಗಳು ಉತ್ತಮವಾದವ. Have human become better person obeying God? ಆ ನಂತರ ಮನುಷ್ಯರು ದೇವರಿಗೆ ವಿಧೇಯರಾಗುವಂತಹ ಒಳ್ಳೆಯ ವ್ಯಕ್ತಿಗಳಾಗಿ Is their hearts now clean and holy before God? ದೇವರ ಮುಂದೆ ಹೀಗಿರುವಂತಹ ಜನರು ಅವರ ಹೃದಯಗಳು ಪರಿಶುದ್ಧವಾಗಿವೆಯಾ? Only if you know the story of Genesis. ನಾವು ಕೇವಲ ಆದಿಕಾಂಡದ ಒಂದು ಪುಸ್ತಕದಲ್ಲಿನ ಕಥೆಗಳನ್ನು ಮಾತ್ರ Subsequent ತಿಳ್ಕೊಳ್ತೇವೆ. stories of Noah's garden. ಇಲ್ಲಿ ನೋಹನ ಒಂದು ತೋಟದಲ್ಲಿದ್ದಂತಹ ಒಂದು ಕಥೆಗಳು. Even the Noah, the godly person, as he goes in the story moves on, we see he himself becoming weaker. ಆ ಒಂದು ಕಥೆಯು ಹಾಗೆ ಮುಂದುವರೆದು ನಾವು ಓದಿಕೊಳ್ಳುವಾಗ ನೋಹನು ಕೂಡ ಬಲಹೀನನಾಗುವುದನ್ನು ನೋಡುತ್ತೇವೆ. And at the Babel tower we see once again transgression against God. ಆ ಬಾಬೆಲಿನ ಗೋಪುರವು ಮತ್ತೊಂದಾವರ್ತಿ ದೇವರ ಮುಂದೆ ಬರುವುದನ್ನು ನಾವು ನೋಡುತ್ತೇವೆ. And as we keep unfolding the stories, we understand human beings have very less
shown up their changes. ನಾವು ಆ ಕಥೆಗಳನ್ನು ಮುಂದುವರಿದು ಓದಿಕೊಳ್ಳುವಾಗ ಮತ್ತೆ ನಾವು ಓದಿಕೊಳ್ಳುತ್ತೇವೆ, ಮನುಷ್ಯರು ಮತ್ತೆ ದೇವರ ಮುಂದೆ ಬಿದ್ದು ಹೋದರು. Have they changed? ಅವರು ಬದಲಾದರಾ? I'm asking you. ನಾನು ನಿಮ್ಮನ್ನು ಕೇಳುತ್ತಿದ್ದೇನೆ, Have human beings changed? ಆ ಜನರು ಬದಲಾದರಾ? Did they care to become good, better? ಅವರ ನಡತೆಯು ಒಳ್ಳೆಯದಾಗಿ ಬದಲಾಯಿತಾ? And here comes the message. ಇಲ್ಲಿ ನಮಗೆ ಇರುವ ಸಂದೇಶವು Unchangeable man. ಎಂದಿಗೂ ಬದಲಾಗದ ಮನುಷ್ಯನು. Despite God once again gave them a new opportunity. ಮನುಷ್ಯರಿಗೆ ದೇವರು ಇನ್ನೊಂದು ಅವಕಾಶವನ್ನು ಕೊಟ್ಟರೂ ಕೂಡ, The story of flood should tell you one thing. God has given once again a new opportunity. ಜಲಪ್ರಳಯದ ಕಥೆಯು ಏನನ್ನು ಹೇಳುತ್ತದೆ ಅಂತ ಹೇಳಿದರೆ, ದೇವರು ಮನುಷ್ಯರಿಗೆ ಇನ್ನೊಂದು ಅವಕಾಶವನ್ನು ಕೊಟ್ಟನು. Just like he gave once again a blank page to write. ಇನ್ನೊಂದು ಆವರ್ತಿ ಬರೆಯುವುದಕ್ಕೆ ಒಂದು ಖಾಲಿಯಾದಂತಹ ಹಾಳೆಯನ್ನು ದೇವರು ಕೊಟ್ಟರು. But people shown up, they were unable to change themselves. ಈ ಒಂದು ಕಥೆಯು ನಮಗೆ ಏನನ್ನು ಹೇಳುತ್ತೆ ಅಂತ ಹೇಳಿದರೆ, ಮನುಷ್ಯರು ತಮ್ಮನ್ನು ತಾವೇ ಬದಲಾಯಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. People were incapable of changing themselves. ಮನುಷ್ಯರು ಅವರನ್ನು ಬದಲಾಯಿಸಿಕೊಳ್ಳುವುದಕ್ಕೆ ಅಸಮರ್ಥರಾಗಿದ್ದರು. They were incapable. ಅವರು ಅಸಮರ್ಥರಾಗಿದ್ದರು. But even though people were bad, ಇಲ್ಲಿ ಮನುಷ್ಯರು ಕೆಟ್ಟವರಾಗಿದ್ದರೂ ಕೂಡ, but God did not change. ಆದರೆ ದೇವರು ಬದಲಾಗಲಿಲ್ಲ. He did not change his promise. ದೇವರು ತನ್ನ ವಾಗ್ದಾನವನ್ನು He did not change ಬದಲಾಯಿಸಲಿಲ್ಲ. his mind. ದೇವರು ತನ್ನ ಮನಸ್ಸನ್ನು He ಬದಲಾಯಿಸಿಕೊಳ್ಳಲಿಲ್ಲ. said, ಆತನು ಹೇಳಿದನು, I will never again destroy Amen. all the flesh on the ಆಮೆನ್, earth ಆಮೆನ್. with water. ನಾನು ಮತ್ತೆ ಈ ಭೂಮಿಯ ಮೇಲೆ ಮನುಷ್ಯರನ್ನು ಜಲಪ್ರಳಯದ ಮುಖಾಂತರ ನಾಶ ಮಾಡುವುದೇ ಇಲ್ಲ. No matter how bad they turn, ಅವರು ಎಷ್ಟೇ ದುಷ್ಟರಾಗಿ ಪರಿಗಣಿಸಿದರು, I set my covenant for them. ನಾನು ನನ್ನ ಒಡಂಬಡಿಕೆಯನ್ನು ಅವರಿಗಾಗಿ I ಕಳುಹಿಸಿದೆನು. will not destroy them again. ನಾನು ಮತ್ತೆ ಅವರನ್ನು ನಾಶ ಮಾಡುವುದೇ ಇಲ್ಲ. It is his covenant why we are still hearing in 21st century this ಆಮೆನ್, message. ಆಮೆನ್. ನಾವು ಈ 21ನೇ ಶತಮಾನದಲ್ಲಿ ಯಾವ ಕಾರಣಕ್ಕಾಗಿ ಈ ಒಂದು ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿದ್ದೇವೆ ಅಂತ ಹೇಳಿದ್ರೆ, ಅದು ದೇವರ If you know ಕೃಪೆಯಾಗಿದೆ. the harms and injury human beings have created on this planet earth, if you know little bit history of mankind, you will come to know God could have destroyed this earth very long back. ಒಂದು ವೇಳೆ ನೀವು ಮನುಷ್ಯನ ಇತಿಹಾಸದಲ್ಲಿ ಮನುಷ್ಯರು ಎಷ್ಟು ದುಷ್ಟ ಕಾರ್ಯಗಳನ್ನು ಈ ಭೂಮಿಯ ಮೇಲೆ ಮಾಡಿದ್ದಾರೆ ಅಂತ ನೀವು ನೋಡುವುದಾದರೆ, ದೇವರು ಅನೇಕ ಬಾರಿ ನಮ್ಮನ್ನು ನಾಶ ಮಾಡಬೇಕಾಗಿತ್ತು. But his everlasting covenant stands. ಆದರೆ ಆತನ ಶಾಶ್ವತವಾದಂತಹ He ಒಡಂಬಡಿಕೆಯು said, ಇನ್ನೂ I will not ನಿಲ್ಲುತ್ತದೆ. destroy it again with water. ಆ ಶಾಶ್ವತವಾದ ಒಡಂಬಡಿಕೆ ನಮಗೆ ಹೇಳುತ್ತದೆ, ನಾನು ಮತ್ತೆ ನಿಮ್ಮನ್ನು ನೀರಿನಿಂದ ನಾಶ The ಮಾಡುವುದಿಲ್ಲ. everlasting covenant of God still sparing the lives of people irrespective of their character before him. ದೇವರ ಮುಂದೆ ಮನುಷ್ಯರ ನಡವಳಿಕೆ ಕೆಟ್ಟದಾಗಿದ್ದರೂ ಕೂಡ ದೇವರ ಶಾಶ್ವತವಾದ ಒಡಂಬಡಿಕೆಯು ನಮ್ಮನ್ನು ಇನ್ನೂ ಸಹಿಸಿಕೊಂಡಿದೆ. One side unchangeable man, ಒಂದು ಕಡೆ ಬದಲಾಗದಂತಹ ಮನುಷ್ಯ, another side unchanging God. ಇನ್ನೊಂದು ಕಡೆ ಬದಲಾಗದೇ ಇರುವಂತಹ ದೇವರು. God gave his promise and he will never change it. ದೇವರು ತನ್ನ ವಾಗ್ದಾನವನ್ನು ಕೊಟ್ಟು ಆತನು ಅದನ್ನು ಬದಲಾಯಿಸುವುದಿಲ್ಲ. If God has given promise to you, ಒಂದು ವೇಳೆ ದೇವರು ನಿಮಗೆ ವಾಗ್ದಾನವನ್ನು dare ಕೊಟ್ಟಿರುವುದಾದರೆ, you think that God is going to change that? ಯಾವಾಗ ನೀವು ಅಂದುಕೊಳ್ಳುತ್ತೆ ದೇವರು ಅದನ್ನು ಬದಲಾಯಿಸುತ್ತಾರೆ His ಅಂತ? promise. ಆತನ ವಾಗ್ದಾನವು ಕೊಡಲ್ಪಟ್ಟಿದೆ. Whether you change or not, ನೀವು ಅದನ್ನು ಬದಲಾಯಿಸುತ್ತೀರೋ ಇಲ್ಲವೋ, his promises will never change. ಆತನ ವಾಗ್ದಾನಗಳು ಎಂದಿಗೂ How many of ಬದಲಾಗುವುದಿಲ್ಲ. you understood here? ನಿಮ್ಮಲ್ಲಿ ಎಷ್ಟು ಜನಕ್ಕೆ ಅದು Whether you're ಅರ್ಥವಾಯಿತು? good or bad, ನೀವು ಒಳ್ಳೆಯವರೋ ಕೆಟ್ಟವರು, he never turns away from his promises. ದೇವರು ತನ್ನ ವಾಗ್ದಾನವನ್ನು ಎಂದಿಗೂ ಬಿಟ್ಟು In ಹೋಗುವುದಿಲ್ಲ. the first place, God never gives promise because you are good and I am good. ಮೊದಲನೇದಾಗಿ ನಾವು ಒಳ್ಳೆಯವರಾಗೋದಕ್ಕಾಗಿ ದೇವರು ನಮಗೆ ವಾಗ್ದಾನಗಳನ್ನು ಕೊಡುವುದಿಲ್ಲ. Because he is so good, he gives Amen. promise Amen. even though he knows we're going to turn away from him. ನಾವೆಲ್ಲರೂ ದೇವರನ್ನು ಬಿಟ್ಟು ಹೋಗುವವರು ಅಂತ ಗೊತ್ತಿದ್ದರೂ ಕೂಡ ಆತನು ನಮಗೆ ವಾಗ್ದಾನ. Amen. Hallelujah. Hallelujah. Shall we give a big hand to the grace of God? ಆಮೆನ್, ಆಮೆನ್. நான் அவருக்கு கீழ்ப்படியாமல் திரும்பி போவேன் என்று கர்த்தர் அறிந்தும் Amen. அவர் வாக்குத்தத்தை நமக்கு கொடுத்தார். Amen. ஏனென்றால் நாம் அல்ல, அவர் மிகுந்த நல்லவராக இருக்கிறார். ಆಮೆನ್. ನಾವು ಅವರಿಗೆ ವಿಧೇಯರಾಗುವುದಿಲ್ಲ ಅಂತ ಗೊತ್ತಿದ್ದರೂ ಕೂಡ ದೇವರು ನಮಗೆ ವಾಗ್ದಾನವನ್ನು ಕೊಟ್ಟಿದ್ದರು, ಯಾಕೆಂದರೆ ಅವರು ಅಧಿಕವಾಗಿ ಒಳ್ಳೆಯವರಾಗಿದ್ದಾರೆ. God knows these people are going to turn against them. ದೇವರಿಗೆ ಗೊತ್ತು ಈ ಜನರು ದೇವರಿಗೆ ವಿರುದ್ಧವಾಗಿ They ತಿರುಗುತ್ತಾರೆ. going to rebel against him. ದೇವರ ವಿರುದ್ಧವಾಗಿ ನಾವೆಲ್ಲರೂ ಹೋರಾಡುತ್ತೇವೆ ಅಂತ ಆತನಿಗೆ ಗೊತ್ತು. But in his mercy, ಆದರೆ ಆತನ ಕೃಪೆಯಲ್ಲಿ no matter how bad people turn,
ಮನುಷ್ಯರು ಎಷ್ಟೇ ಕೆಟ್ಟವರಾದರೂ ಕೂಡ God continued his free grace. ದೇವರು ತನ್ನ ಉಚಿತವಾದ ಕೃಪೆಯನ್ನು ಮುಂದುವರಿಸಿದರು. God did not give up man. ದೇವರು ಮನುಷ್ಯರನ್ನು ಬಿಟ್ಟು ಬಿಡಲಿಲ್ಲ. Although man has given up God, ಮನುಷ್ಯರು ದೇವರನ್ನು ಬಿಟ್ಟು ಬಿಟ್ಟರು ಕೂಡ God never given up his people. ಆದರೆ ದೇವರು ಎಂದಿಗೂ ತನ್ನ ಜನರನ್ನು ಬಿಟ್ಟು ಬಿಡಲಿಲ್ಲ. Bible tells us ಸತ್ಯವೇದ ನಮಗೆ ಹೇಳುತ್ತದೆ, God decided to save this humanity. ದೇವರು ಈ ಮನುಷ್ಯರನ್ನು ರಕ್ಷಿಸುವುದಕ್ಕಾಗಿ God ನಿರ್ಧರಿಸಿದರು. want to teach this humanity ಈ ಮನುಷ್ಯರಿಗೆ ದೇವರು ಬೋಧಿಸಬೇಕಾಗಿತ್ತು how to find the lost identity with God. ದೇವರೊಂದಿಗೆ ದೇವರ ಕಣ್ಣಿನಲ್ಲಿ ಅವರು ಯಾವ ರೀತಿ ತಮ್ಮ ಗುರುತನ್ನು ಇಟ್ಟುಕೊಳ್ಳಬೇಕೆಂಬುದಾಗಿ. To teach, to save them, God has come up with a new idea. ಈ ಕಾರ್ಯಗಳನ್ನು ಅವರಿಗೆ ಬೋಧಿಸುವುದಕ್ಕಾಗಿ ದೇವರು ಒಂದು ಹೊಸ ಉಪಾಯದೊಂದಿಗೆ ಬಂದರು. For this unchangeable man, ಎಂದಿಗೂ ಬದಲಾಗದಿರುವಂತಹ this ಮನುಷ್ಯನಿಗೆ unchanging God ಬದಲಾಗದೇ ಇರುವಂತಹ ದೇವರು had come up with a new idea. ಒಂದು ಹೊಸ ಉಪಾಯದೊಂದಿಗೆ ಮುಂದೆ ಬಂದಿದ್ದಾರೆ. And that idea, ಆ ಒಂದು ಉಪಾಯವು God is going to choose a tiny family. ದೇವರು ಒಂದು ಚಿಕ್ಕ ಕುಟುಂಬವನ್ನು ಆರಿಸಿಕೊಳ್ಳುತ್ತಾರೆ. To that tiny family, God is going to teach his ways. ಆ ಒಂದು ಚಿಕ್ಕ ಕುಟುಂಬದ ಮುಖಾಂತರ ದೇವರು ತನ್ನ ಕೃಪೆಯನ್ನು Are you with me ಬೋಧಿಸುತ್ತಾರೆ. carefully observing? ಆಮೆನ್. So God is going to teach his plan and purpose to that small tiny family. ದೇವರು ತನ್ನ ಯೋಜನೆಗಳನ್ನು ಉದ್ದೇಶಗಳನ್ನು ಆ ಕುಟುಂಬದ ಮುಖಾಂತರ ನಮಗೆ And ಬೋಧಿಸುತ್ತಾರೆ. that tiny family is going to experience God's promises. ಆ ಒಂದು ಚಿಕ್ಕ ಕುಟುಂಬವು ದೇವರ ವಾಗ್ದಾನವನ್ನು They are ಅನುಭವಿಸುತ್ತಾರೆ. going to learn the way of God. ಅವರು ದೇವರ ಮಾರ್ಗಗಳನ್ನು ಕಲಿತುಕೊಳ್ಳುತ್ತಾರೆ. And the same family will become an instrument in reaching out all the people of the earth. ಆ ಒಂದು ಕುಟುಂಬವು ಬೇರೆ ಎಲ್ಲ ಜನರನ್ನು ಸಂಧಿಸುವುದಕ್ಕಾಗಿ ಒಂದು ಸಲಕರಣೆಯಾಗಿ ಮಾರ್ಪಡಿಸುತ್ತದೆ. And that family's name is ಆ ಒಂದು ಕುಟುಂಬದ ಹೆಸರು the family of Abraham. ಅದು ಅಬ್ರಹಾಮನ ಕುಟುಂಬ. Book of Genesis chapter 2 verse 3. ಆದಿಕಾಂಡ ಪುಸ್ತಕದಲ್ಲಿ 12ನೇ ಅಧ್ಯಾಯ ವಚನ 3. You see what God's plan is there. ಇಲ್ಲಿ ದೇವರ ಒಂದು ಯೋಜನೆ Shall we have ಎಂತಹದ್ದು that ಅಂತ ನೋಡಿ. reading? ನಾವು ಅದನ್ನು Book ಓದಿಕೊಳ್ಳೋಣ. of Genesis chapter 12 verse 3. ಆದಿಕಾಂಡ ಪುಸ್ತಕ 12ನೇ ಅಧ್ಯಾಯ ವಚನ 3. Through you all the descendant of the earth will be blessed. ನಿನ್ನ ಮುಖಾಂತರವಾಗಿ ಈ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು. Praise the Lord. ಪ್ರೈಸ್ ದಿ ಲಾರ್ಡ್. But one important lesson this family must learn. ಆದರೆ ಈ ಒಂದು ಕುಟುಂಬ ಒಂದು ಅತಿ ಮುಖ್ಯವಾದಂತಹ ಪಾಠವನ್ನು ಕಲಿತುಕೊಳ್ಳಬೇಕಾಗಿದೆ. Will you give all your ears to me? ನೀವು ನಿಮ್ಮ ಕಿವಿಗಳನ್ನು ನನಗೆ ಕೊಡುವಿರಾ? Will you give all your attention to me? ನೀವೆಲ್ಲರೂ ನನ್ನ Undivided attention, because what I'm about to tell you is very, very important. ಏಕೆಂದರೆ ನಾನು ಈಗ ಹೇಳುವಂತಹದ್ದು ಅತಿ ಮುಖ್ಯವಾದುವುದು. One important thing this family must learn, should learn. ಈ ಒಂದು ಕುಟುಂಬವು ಒಂದು ಅತಿ ಮುಖ್ಯವಾದಂತಹ ಕಾರ್ಯವನ್ನು ಕಲಿತುಕೊಳ್ಳಬೇಕಾಗಿತ್ತು. That is, ಅದು ಯಾವುದೆಂದರೆ they must learn to rely on God's power, not its own. ಅವರು ತಮ್ಮ ಬಲವನ್ನು ಅಲ್ಲದೆ ದೇವರ ಬಲವಾದ ಮೇಲೆ ಆಧಾರವಾಗಿ ಇರಬೇಕಾಗಿತ್ತು. How many understood? ನಿಮ್ಮಲ್ಲಿ ಎಷ್ಟು ಜನಕ್ಕೆ The ಅರ್ಥವಾಯಿತು? most important lesson that family must learn. ಈ ಒಂದು ಕುಟುಂಬವು ಕಲಿತುಕೊಳ್ಳಬೇಕಾದಂತಹ ಅತಿ ಮುಖ್ಯವಾದಂತಹ ಪಾಠ. That is why God said, leave your own town, own people and all that and go to the place where I'm going to tell you, because you're going to live on my power. ಆದ್ದರಿಂದಲೇ ದೇವರು ಆ ಕುಟುಂಬಕ್ಕೆ ಹೇಳಿದರು, ನೀವು ನಿಮ್ಮ ಕುಟುಂಬವನ್ನು, ನಿಮ್ಮ ಕುಲವನ್ನು, ನಿಮ್ಮ ಊರನ್ನು ಬಿಟ್ಟು ನಾನು ತೋರಿಸಿದಂತಹ ಸ್ಥಳಕ್ಕೆ ಹೋಗಿರಿ. Hallelujah. Hallelujah. What is the most important lesson that family must learn? ಈ ಒಂದು ಕುಟುಂಬವು ಕಲಿತುಕೊಳ್ಳಬೇಕಾದಂತಹ ಅತಿ ಮುಖ್ಯವಾದ ಪಾಠ ಯಾವುದು? They must learn to live on God's power, not its own. ಅವರು ದೇವರ ಬಲವನ್ನು ಆಧಾರ ಮಾಡಿಟ್ಟುಕೊಂಡು ಬದುಕಬೇಕು, ಅವರ ಬಲವನ್ನು ಅಲ್ಲ. Another name for that statement is learning to live through grace. ಆ ಒಂದು ವಚನಕ್ಕೆ ಇನ್ನೊಂದು ಅರ್ಥ ಏನು ಅಂತ ಹೇಳಿದ್ರೆ, ಕೃಪೆಯನ್ನು ಆಧಾರ ಮಾಡಿಕೊಂಡು ಜೀವಿಸುವುದು. When someone says, I depend upon God's grace, it means he is depending upon God's power, not his own. ಒಂದು ವೇಳೆ ಯಾರಾದರೂ ನಾನು ದೇವರ ಕೃಪೆಯನ್ನು ಆಧಾರ ಮಾಡಿಕೊಂಡು ಜೀವಿಸುತ್ತೇನೆ ಅಂತ ಹೇಳುವಾಗ ಅವರು ದೇವರ ಬಲವನ್ನು ಆಧಾರ ಮಾಡಿಕೊಂಡು ಜೀವಿಸುತ್ತಿದ್ದಾರೆ, ಅವರ ಬಲವನ್ನಲ್ಲ. So I made this point very clear to you, I guess. ನಾನು ಈ ಒಂದು ಅಂಶವನ್ನು ನಿಮ್ಮೆಲ್ಲರಿಗೂ ಸ್ಪಷ್ಟ ಮಾಡಿದ್ದೇನೆ ಅಂತ What is the most important lesson this family must learn? ಈ ಕುಟುಂಬವು ಕಲಿತುಕೊಳ್ಳಬೇಕಾದ ಅತಿ ಮುಖ್ಯವಾದಂತಹ ಅಂಶ ಯಾವುದು? Learn to depend upon, to live on God's power, not its own. ಅವರು ತಮ್ಮ ಬಲವನ್ನಲ್ಲದೆ ದೇವರ ಬಲವನ್ನು ಆಧಾರ ಮಾಡಿಟ್ಟುಕೊಳ್ಳಬೇಕು. Blessed are every family that learns to live upon God's power, not its own. ಯಾವುದೇ ಕುಟುಂಬವು ದೇವರ ಬಲವನ್ನು ಹೊಂದಿಕೊಂಡಿದ್ದರೆ ಆ ಕುಟುಂಬವು ಆಶೀರ್ವಾದದ ನಿಧಿಯಾಗಿರುತ್ತದೆ. You are more blessed if you have good job, good house, good health
and all the good fortune you can call it on earth, still you don't depend upon those, but you depend upon God's power, you are more blessed. ನಿಮಗೆ ಒಂದು ಒಳ್ಳೆ ಮನೆ, ಒಳ್ಳೆ ಉದ್ಯೋಗ, ಎಲ್ಲ ಕಾರ್ಯಗಳು ಇರಬಹುದು, ಆದರೆ ಈ ಎಲ್ಲಕ್ಕಿಂತ ಮೇಲಾಗಿ ನೀವು ದೇವರ ಬಲವನ್ನು ಆಧಾರ ಮಾಡಿಟ್ಟುಕೊಂಡಿದ್ದರೆ ನೀವು ಅಧಿಕವಾಗಿ ಆಶೀರ್ವದಿಸಲ್ಪಟ್ಟವರಾಗಿರುತ್ತೀರಿ. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Now we must ask this question. ನಾವು ಈ ಪ್ರಶ್ನೆಯನ್ನು ಈಗ ಕೇಳಿಸಿಕೊಳ್ಳಬೇಕು. Did they learn this important lesson? ಈ ಒಂದು ಮುಖ್ಯವಾದ ಪಾಠವನ್ನು ಅವರು ಅರ್ಥ ಮಾಡಿಕೊಂಡರಾ? If you know the story of Genesis, ನೀವು ಆದಿಕಾಂಡ ಪುಸ್ತಕದ ಕಥೆಯನ್ನು ತಿಳಿದುಕೊಂಡಿದ್ದರೆ, if you know the story of Old Testament, ನೀವು ಹಳೆ ಒಡಂಬಡಿಕೆಯ ಕಥೆಯನ್ನು ತಿಳಿದುಕೊಂಡಿದ್ದರೆ, did they learn? ಅವರು ಆ ಪಾಠವನ್ನು ಕಲಿತುಕೊಂಡರಾ? Did they learn to live more on God's power and depend less upon their own abilities? ಅವರ ಸ್ವಂತ ಸಾಮರ್ಥ್ಯಗಳನ್ನು ಆಧಾರ ಮಾಡಿಟ್ಟುಕೊಳ್ಳದೆ ದೇವರ ಬಲವನ್ನೇ ನಂಬಿಕೊಂಡು ಮುಂದೆ ಹೋದರಾ? In the face of God's all teaching, ದೇವರ ಎಲ್ಲ ಪಾಠಗಳನ್ನು ಬೋಧಿಸಿದರೂ ಕೂಡ the truth is less they learned, ಅಲ್ಲಿರುವಂತಹ ಸತ್ಯ ಅವರು ಅತಿ ಕಡಿಮೆಯಾಗಿ ಕಲಿತುಕೊಂಡು more they disobeyed. ಅಧಿಕವಾಗಿ ಅವಿಧೇಯರಾದರು. No matter how much God taught the people, ಅವರಿಗೆ ದೇವರು ಎಷ್ಟೇ ಪಾಠಗಳನ್ನು ಹೇಳಿಕೊಟ್ಟರೂ ಕೂಡ in a various way, through various channel and instrument, God taught his people. ಅನೇಕ ಮಾರ್ಗಗಳಲ್ಲಿ ಅನೇಕ ಸಲಕರಣೆಗಳ ಮುಖಾಂತರ ದೇವರು ತನ್ನ ಪಾಠಗಳನ್ನು ಅವರಿಗೆ ಹೇಳಿಕೊಟ್ಟರು. Despite all teachings of God, ಈ ಎಲ್ಲಾ ದೇವರ ಬೋಧನೆಗಳನ್ನು ಹೊರತುಪಡಿಸಿ less they learned, ಅತಿ ಕಡಿಮೆಯಾಗಿ ಅವರು ಕಲಿತುಕೊಂಡರು. more they disobeyed. ಅಧಿಕವಾಗಿ ಅವಿಧೇಯರಾದರು. Is situation any different now? ಆ ಒಂದು ಪರಿಸ್ಥಿತಿಯು ಈಗ ಬದಲಾಗಿದೆಯಾ? Is there anything different now? ಈಗ ಆ ಸ್ಥಿತಿ ಬದಲಾಗಿದೆಯಾ? Are we doing better now? ನಾವು ಅದಕ್ಕಿಂತ ಒಳ್ಳೆಯದನ್ನು ಮಾಡ್ತಾ ಇದ್ದೇವೆ. Despite all the teaching of God, ನಾವೆಲ್ಲರೂ ದೇವರ ಎಲ್ಲ ಬೋಧನೆಗಳನ್ನು ನಾಶ ಮಾಡ್ತಿದ್ದೇವೆ. less we learn, ನಾವು ಕಮ್ಮಿಯಾಗಿ ಕಲಿತುಕೊಳ್ಳುತ್ತೇವೆ, more we disobey God. ಅಧಿಕವಾಗಿ ದೇವರಿಗೆ Is it not some way the story is same whether Old Testament or New Testament? ಹಳೆ ಒಡಂಬಡಿಕೆ ಆದರೂ ಹೊಸ ಒಡಂಬಡಿಕೆ ಆದರೂ ಕಥೆಯು ಒಂದೇ ರೀತಿಯಲ್ಲಿದೆಯಲ್ಲವಾ? Now we must ask this question. ನಾವು ಈಗ ಈ ಪ್ರಶ್ನೆಯನ್ನು Did ಕೇಳಿಸಿಕೊಳ್ಳಬೇಕು. God got discouraged? ಈ ಕಾರ್ಯಗಳಿಂದ ದೇವರು ನಿರುತ್ತೇಜನಗೊಂಡರಾ? Was God discouraged? ಈ ಕಾರ್ಯಗಳಿಂದ ದೇವರು ಸೋತು Did he give ಹೋದರಾ? up the humanity? ಅವರು ತನ್ನ ಮಾನವೀಯತೆಯನ್ನು ಬಿಟ್ಟು ಹೋದರಾ? Did he decide to remove his free grace? ಆತನು ತನ್ನ ಉಚಿತವಾದ ಕೃಪೆಯನ್ನು ತೆಗೆದು ಬಿಡುವುದಕ್ಕೆ ನಿರ್ಧರಿಸಿದರಾ? Will God still continue his goodness? ಅಥವಾ ದೇವರು ಒಳ್ಳೆಯ ಕಾರ್ಯಗಳನ್ನು ಮಾಡೋದನ್ನು ಮುಂದುವರಿಸಿದರಾ? Will God's everlasting promise continue now? ದೇವರ ಶಾಶ್ವತವಾದಂತಹ ವಾಗ್ದಾನವು ಈಗಲೂ Why I ಮುಂದುವರಿಯುತ್ತದಾ? say? Because in the face of all the teaching, they less learn and more disobeyed. ಯಾಕಂದ್ರೆ ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ದೇವರು ಏನೆಲ್ಲ ಪಾಠಗಳನ್ನು ಹೇಳಿಕೊಂಡರೋ ಅವರು ತುಂಬಾ ಕಡಿಮೆಯಾಗಿ ವಿಧೇಯರಾಗಿ ಅಧಿಕವಾಗಿ Yes. ಅವಿಧೇಯರಾದರು. Take any books from the Old Testament. ನೀವು ಹಳೆ ಒಡಂಬಡಿಕೆಯಲ್ಲಿ ಯಾವುದೇ This is the thing you will read. ಈ ಒಂದು ಕಾರ್ಯವನ್ನೇ ನೀವು ಓದುತ್ತೀರಿ. Whether they see the miracles, ಅವರು ಅದ್ಭುತಗಳನ್ನು ನೋಡಿದರೋ, whether the prophets coming and giving them the great message. ಅಥವಾ ಪ್ರವಾದಿಗಳು ಬಂದು ಅವರಿಗೆ ಅಧಿಕವಾದಂತಹ Yes, ಸಂದೇಹಗಳನ್ನು ಕೊಟ್ಟರು. in thousands and millions of act of God, less they learned, more they transgressed against him. ಸಾವಿರ ದೇವರ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ನೋಡಿದರೂ ಕೂಡ ಅಧಿಕವಾಗಿ ದೇವರಿಗೆ ಅವರು ಅವಿಧೇಯರಾದರು. Did God give up? ದೇವರು ಬಿಟ್ಟು ಬಿಟ್ಟರ? Unchangeable man, unchanging God. ಬದಲಾಗದೇ ಇದ್ದಂತಹ ಮನುಷ್ಯರು ಮತ್ತೆ ಬದಲಾಗದೇ ಇರುತ್ತಿರುವಂತಹ ದೇವರು. Bible says God did not give up his people. ಆಮೆನ್, ಆಮೆನ್. ಸತ್ಯವೇದ ನಮಗೆ ಹೇಳುತ್ತದೆ, ದೇವರು ತನ್ನ ಜನರನ್ನು ಬಿಟ್ಟು ಕೊಡಲಿಲ್ಲ. Despite this human tendency, God unconditionally committed to his promise. ದೇವರು ಮನುಷ್ಯರು ಎಲ್ಲ ಅವಿಧೇಯ ಕಾರ್ಯಗಳನ್ನು ನೋಡಿದರೂ ಕೂಡ ಯಾವುದೇ ನಿರೀಕ್ಷೆಯನ್ನು ಇಟ್ಟುಕೊಳ್ಳದಂತಹ ದೇವರು ತನ್ನ ಪ್ರೀತಿಯನ್ನು மனுஷன் இவ்வளோ மாறாம அப்படியே கடினமா இருந்தாலும் தேவனும் மாறாமல் அவர் இரக்கத்தை அவனுக்கு கொடுத்து கொண்டே இருக்கிறார். ಆಮೆನ್, ಆಮೆನ್. ಮನುಷ್ಯರು ಎಷ್ಟೇ ಬದಲಾಗದೆ ಕಠಿಣವಾಗಿದ್ದರೂ ಕೂಡ ದೇವರು ಬದಲಾಗದಂತೆ ಅವರ ಕೃಪೆಯನ್ನು ಕೊಡುತ್ತಲೇ ಇದ್ದಾರೆ. அதுதான் அற்புதமான ஒரு காரியம். ಅದುವೇ ಅದ್ಭುತವಾದಂತಹ ಕಾರ್ಯ. எவ்வளவுதான் மாறாமல் முரட்டு குணமா நாம இருந்தாலும், ನಾವು ಎಷ್ಟೇ ಬದಲಾಗದೆ ಕಠಿಣವಾಗಿ ಇದ್ದರೂ ಕೂಡ அவர்தாமே இரக்கமுள்ளவராய் நேற்றும் இன்றும் அவர் இருக்கிறார். ಅವರು ಕೃಪೆಯಿಂದ ನಿನ್ನೆ ಇದ್ದ ಹಾಗೆ ಇವತ್ತೂ ಇದ್ದಾರೆ. That's the reason why we all are still breathing and talking and sitting here. ಆ ಒಂದು ಕಾರಣಕ್ಕಾಗಿ ನಾವು ಇನ್ನೂ ಜೀವಂತವಾಗಿ ಉಸಿರಾಡಿಕೊಂಡು ಇಲ್ಲಿ ಕುಳಿತುಕೊಂಡಿದ್ದೇವೆ. Did God discouraged and stopped giving his mercy? ದೇವರು ನಿರುತ್ತೇಜನಗೊಂಡು ತನ್ನ ಕೃಪೆಯನ್ನು ಕೊಡುವುದನ್ನು ನಿಲ್ಲಿಸಿಬಿಟ್ಟರಾ? But Bible gives exactly opposite story. ಆದರೆ ಸತ್ಯವೇದವು
ಅದಕ್ಕೆ ತದ್ವಿರುದ್ಧವಂತಹ ಕಥೆಯನ್ನು ನಮಗೆ Will ಹೇಳುತ್ತದೆ. you pay your ears to me? ನೀವು ನನ್ನ ಕೇಳಿಸಿಕೊಳ್ಳುವಿರಾ? The worst they become, ನಾವು ಎಷ್ಟೇ ದುಷ್ಟರಾದರೂ ಕೂಡ the greatest blessing he decided to give. ಉನ್ನತವಾದಂತಹ ಕೃಪೆಯನ್ನು ನಮಗೆ The ಕೊಡುವುದಕ್ಕೆ worst human beings become, ಮನುಷ್ಯರು ಎಷ್ಟೇ ದುಷ್ಟರಾದರೂ ಕೂಡ the greatest blessing he decided to give. ಆತನು ನಮಗೆ ಅಧಿಕವಾದ ಕೃಪೆಯನ್ನು How many of you understood? ನಿಮ್ಮಲ್ಲಿ ಎಷ್ಟು ಜನಕ್ಕೆ The ಅರ್ಥವಾಯಿತು? worst they turned, ನಾವು ಎಷ್ಟೇ ದುಷ್ಟರಾಗಿ the ಬದಲಾದರೂ best God decided to give. ಆದರೆ ದೇವರು ನಮಗೆ ಉನ್ನತವಾದ Can you understand this God of the Bible? ನೀವು ಈ ಸತ್ಯವಾದ Can you understand this God of the Bible? ಈ ಸತ್ಯವಾದ ದೇವರು ನೀವು ಅರ್ಥ The worst ಮಾಡಿಕೊಳ್ಳುತ್ತಾ? humanity become, ಮನುಷ್ಯರು ಎಷ್ಟೇ ದುಷ್ಟರಾದರೂ the best heaven offered to them. ಆದರೆ ಪರಲೋಕ ಉನ್ನತವಾದನ್ನು ಕೊಟ್ಟಿತು. And that is what the story of New Testament is all about. ಅದುವೇ ಹೊಸ ಒಡಂಬಡಿಕೆಯ ಕತೆ. The worst human beings become, ಮನುಷ್ಯರು ದುಷ್ಟರಾದರು, the best heavenly Father promised for ಆದರೆ them. ಪರಲೋಕ ದೇವರು ಉನ್ನತವಾದದ್ದನ್ನು ಕೊಟ್ಟರು. And that's the story of gospel begins. ಅದುವೇ ಸುವಾರ್ತೆಯ ಕಥೆಯು ಪ್ರಾರಂಭ ಮಾಡುತ್ತದೆ. எத்தனை பேருக்கு புரிஞ்சது நான் சொன்னது? ನಾನು ಹೇಳಿದ್ದು ನಿಮಗೆ ಎಷ್ಟು ಜನಕ್ಕೆ ಅರ್ಥವಾಯಿತು? எவ்வளோ மோசமா மனுஷன் மாறினாலும் ಮನುಷ್ಯರು ಎಷ್ಟೇ ಮೋಸವಾಗಿ ಬದಲಾಗಿದ್ದಾರೆ, அவ்வளோ உத்தமமான காரியத்தை தேவன் கொடுக்கிறார். ಅಷ್ಟು ಉತ್ತಮವಾದಂತಹ ಕಾರ್ಯಗಳನ್ನು ದೇವರು It's a ಕೊಡುತ್ತಾರೆ. crazy thing, we can call it in our own style. ಓಕೆ, ನಮ್ಮ ಅರ್ಥದಲ್ಲಿ ನಾವು ಅದನ್ನು ಹೇಳುವುದಾದರೆ ಅದು ಒಂದು ಹುಚ್ಚು ರೀತಿಯಂತಹ ಕಾರ್ಯವಾಗಿರುತ್ತದೆ, Isn't it? ಹೌದಲ್ವಾ? ವರ್ಸ್ಟ್ ಆಗಿರೋ நமக்கு ವರ್ಸ್ಟ್ ಪನಿಷ್ಮೆಂಟ್ கொடுக்கணும், ஆனா அவர் பெஸ்ட் blessings கொடுக்கிறாரு. ದುಷ್ಟರಾಗಿರುವಂತಹ ನಮಗೆ ಅಧಿಕವಾದ ಶಿಕ್ಷೆಯನ್ನು ಕೊಡಬೇಕು, ಆದರೆ ಅವರು ಉತ್ತಮವಾದ ಕಾರ್ಯಗಳನ್ನು ನಮಗೆ ಕೊಡುತ್ತಿದ್ದಾರೆ. உங்களுக்கு புரியுதுங்களா? ನಿಮಗೆ Are you able to ಅರ್ಥವಾಗುತ್ತಾ? understand? ವರ್ಸ್ಟ್ன்றவங்களுக்கு அவர் பெஸ்ட் கொடுக்கிறாரு. ಹಾಗೆ ದುಷ್ಟರಾದಂತಹ ಜನರಿಗೆ ಉನ್ನತವಾದಂತಹ ಕಾರ್ಯಗಳನ್ನು ಕೊಡುತ್ತಿದ್ದಾರೆ. And you might be wondering, pastor, what is that best thing heaven gave? ನೀವು ಕೇಳಬಹುದು, ದೇವರೇ ಶ್ರೇಷ್ಠವಾದಂತಹ ಕಾರ್ಯಗಳನ್ನು ಯಾವ What is the best thing God gave for the worst man? ದುಷ್ಟವಾದಂತಹ ಜನರಿಗೆ ದೇವರು ಕೊಟ್ಟಂತಹ ಶ್ರೇಷ್ಠವಾದ ಕಾರ್ಯಗಳು ಯಾವುವು? In the presence of the living God, ದೇವರ ಜೀವವುಳ್ಳ ದೇವರ with ಪ್ರಸನ್ನತೆ, all confidence, ಎಲ್ಲ ನಂಬಿಕೆ, with all conviction, ಎಲ್ಲ ಒಂದು ಒಪ್ಪಿಗೆ, with the help of the Holy Spirit, ಪವಿತ್ರಾತ್ಮನ I ಸಹಾಯದಿಂದ declare to you ನಾನು ನಿಮಗಾಗಿ, and I proclaim to you, ನಾನು ನಿಮಗೆ ಸಾರುತ್ತೇನೆ, the best thing God gave, ದೇವರು ಕೊಟ್ಟಂತಹ ಉನ್ನತವಾದ ಕಾರ್ಯ His Son Jesus Christ for you and for me. ನಿಮಗೂ ನಮಗೂ ಆತನು ಕೊಟ್ಟಂತ ಆತನ ಮಗನಾದ ಯೇಸು ಕ್ರಿಸ್ತನೇ. There is nothing best can be compared with Jesus. ಯೇಸುವಿನೊಂದಿಗೆ ಯಾವ ಉನ್ನತವಾದ ಕಾರ್ಯವನ್ನು ಹೋಲಿಸಲು ಸಾಧ್ಯವಿಲ್ಲ. Everything is dust and perishable. ಎಲ್ಲವೂ ಧೂಳಾಗಿ ನಾಶವಾಗುವಂತಹದ್ದು. He gave the indestructible, making a destructible object for us. ಎಂದಿಗೂ ಶಾಶ್ವತವಾದಂತಹ ಕಾರ್ಯವನ್ನು ನಮಗೋಸ್ಕರ ಆತನು ನಮಗಾಗಿ ಭೂಲೋಕದಲ್ಲಿ ಕೊಟ್ಟನು. Hallelujah. Hallelujah. That is why we call ಆದ್ದರಿಂದ ನಾವು the everlasting covenant you can apprehend in Christ. ನಿರಂತರವಾದ ಶಾಶ್ವತವಾದ ಒಡಂಬಡಿಕೆಯನ್ನು ನಾವು ಕ್ರಿಸ್ತನಲ್ಲಿ ನೋಡಬಹುದು. Yes, we can realize in Christ. ನಾವು ಅದನ್ನು ಕ್ರಿಸ್ತನಲ್ಲಿ ಕಾಣಬಹುದು. If you really want to know the everlasting promise of God, ನೀವು ನಿಜವಾಗಿ ದೇವರ ಶಾಶ್ವತವಾದ ಪ್ರೀತಿಯನ್ನು you can realize it in Jesus Christ. ನೀವು ಅದನ್ನು ಯೇಸು ಕ್ರಿಸ್ತನಲ್ಲಿ ಕಾಣಬಹುದು. When one side the world says to the evil person, kill that person, kill that person, but Jesus said, save that person, save that person. ಒಂದು ಕಡೆ ಈ ಲೋಕದ ಜನರು ಆ ವ್ಯಕ್ತಿಯನ್ನು ಸಾಯಿಸು ಸಾಯಿಸು ಎಂಬುದಾಗಿ ಹೇಳುತ್ತಿದ್ದರೆ, ಇನ್ನೊಂದು ಕಡೆ ಆ ವ್ಯಕ್ತಿಯನ್ನು ರಕ್ಷಿಸು ರಕ್ಷಿಸು ಎಂಬುದಾಗಿ ಯೇಸು ಕ್ರಿಸ್ತನು ಹೇಳುತ್ತಾರೆ. When all the side people take the stones to destroy and kill the sinner, other side comes Jesus Christ standing in between. I want to save this daughter, I want to save this son, because I have my everlasting love for them. ಎಲ್ಲ ಕಡೆಗಳಿಂದಲೂ ಜನರು ಕಲ್ಲನ್ನು ಹಿಡಿದುಕೊಂಡು ಆ ಪಾಪಿಯನ್ನು ಸಾಯಿಸಬೇಕು ಎಂಬುದಾಗಿ ನೋಡುತ್ತಿರುವಾಗ, ಯೇಸು ಕ್ರಿಸ್ತನು ಆ ಮಗಳನ್ನು ಆ ಮಗುವನ್ನು ರಕ್ಷಿಸು ಎಂಬುದಾಗಿ ಹೇಳುತ್ತಾನೆ. The whole world is pointing their finger at you. ಇಡೀ ಪ್ರಪಂಚವು ತನ್ನ ಬೆರಳನ್ನು ನಿನ್ನ ಕಡೆ ತೋರಿಸುತ್ತದೆ. You are good for nothing. ನೀನು ಯಾವುದಕ್ಕೂ ಪ್ರಯೋಜನ, You are not special. ನೀನು ವಿಶೇಷಿತನಲ್ಲ. You are not unique. ನೀನು ವಿಶೇಷಿತನಲ್ಲ. You are not extraordinary. ನೀನು ವಿಶೇಷಿತನಾದನಲ್ಲ. You are an ordinary person. ನೀನು You are a lesser person. ನೀನು ತುಂಬಾ ಕಡಿಮೆಯಾದಂತಹ You are not any high profile. ನಿನಗೆ ಯಾವುದೇ ಉನ್ನತವಾದ ಕಾರ್ಯಗಳು ಇಲ್ಲ. Remember, ನೆನಪಿಟ್ಟುಕೊಳ್ಳಿರಿ, when all the world points their finger at you, ಈ ಇಡೀ ಪ್ರಪಂಚವು ತನ್ನ ಬೆರಳನ್ನು ನಿನ್ನ ಕಡೆ and ತೋರಿಸುವಾಗ their only desire is to put you at last, ನಿನ್ನನ್ನು ಅಂತಿಮ ಕಾರ್ಯಗಳಲ್ಲಿ ಹಾಕಬೇಕಂತ ಲೋಕವು ಕಾಣುತ್ತದೆ. remember who is standing beside you. ಆದರೆ ನೆನಪಿಟ್ಟುಕೊಳ್ಳಿರಿ, ನಿನ್ನೊಂದಿಗೆ ಯಾರು ನಿಂತುಕೊಂಡಿದ್ದಾರೆ. No matter how last you stand, ನೀನು ಎಷ್ಟು ಅಂತಿಮದಲ್ಲಿ ನಿಂತುಕೊಂಡಿದ್ದೀಯ ಅನ್ನುವುದು one ಮುಖ್ಯವಲ್ಲ. who is standing is with you is greater than Amen. anyone who is standing with anyone else. Amen.
ನಿನ್ನೊಂದಿಗೆ ನಿಂತುಕೊಂಡಿರುವಂತಹ ವ್ಯಕ್ತಿಯು ಎಲ್ಲಾ ಕಾರ್ಯಗಳಿಗಿಂತಲೂ ಉನ್ನತನಾದವನು. He will bring you to the highest blessing. ಆತನು ನಿನ್ನ ಉನ್ನತವಾದಂತಹ ಆಶೀರ್ವಾದಗಳಿಗೆ ಕೊಂಡು ಬರುವನು. இந்த உலகம் உன்னை எவ்வளவு சிறியவனாக மாற்றி பின்னே தூக்கி போட்டாலும் உன்னோடு நின்று கொண்டிருக்கிறவர் யார் என்பதை ஒரு நாளும் மறக்க கூடாது. ಆಮೆನ್. ಈ ಇಡೀ ಲೋಕವು ನಿನ್ನನ್ನು ತುಂಬಾ ಕಿರಿಯವನಾಗಿಯೂ ನಿನ್ನನ್ನು ಹಿಂದೆ ಹಾಕಿದರೂ ನಿನ್ನ ಜೊತೆಗೆ ನಿಂತುಕೊಂಡಿರುವಂತಹ ವ್ಯಕ್ತಿ ಎಂತ My sisters, ನನ್ನ ಸಹೋದರಿಯೇ, my brothers, ನನ್ನ ಸಹೋದರನೇ, be proud of Jesus Christ in your life. ನಿನ್ನ ಜೀವನದಲ್ಲಿ ಯೇಸುವಿನ ಕುರಿತು ಹೆಮ್ಮೆಯನ್ನು ಹೊಂದಿಕೊಳ್ಳಿ. Be proud of being the child of Jesus. ಯೇಸುವಿನ ಮಗನಾಗಿರುವುದಕ್ಕೆ ಹೆಮ್ಮೆಯನ್ನು Feel proud about it. ಅದರ ಕುರಿತು ಹೆಮ್ಮೆಯನ್ನು ಹೊಂದಿರಿ. There are people so much proud about perishable wealth. ಅನೇಕ ಜನರು ನಾಶವಾಗುವಂತ ಸಂಪತ್ತಿನ ಕುರಿತು ಹೆಮ್ಮೆಯನ್ನು ಹೊಂದಿದ್ದಾರೆ. There are people proud about their house and materials. ಅನೇಕ ಜನರು ಅವರ ಮನೆಯನ್ನ ಕುರಿತಾಗಿ ಅಧಿಕವಾಗಿ ಹೆಮ್ಮೆಯನ್ನು ಹೊಂದಿದ್ದಾರೆ. There are people proud about their popular name and achievements. ಅವರ ಸಾಧನೆಗಳನ್ನು ಅವರ ಹೆಸರನ್ನು ನೋಡಿ ಹೆಮ್ಮೆಯನ್ನು But in the presence of God I encourage you. ಆದರೆ ದೇವರ ಪ್ರಸನ್ನತೆಯಲ್ಲಿ ನಾನು ನಿಮಗೆ Be proud of having Jesus with you. ನಿನ್ನೊಂದಿಗೆ ಯೇಸುವನ್ನು ಹೊಂದಿರುವುದಕ್ಕಾಗಿ ಹೆಮ್ಮೆಯನ್ನು He is ಇಟ್ಟುಕೊಂಡಿರು. the greatest blessing happened in your life. ಅದು ನಿನ್ನ ಜೀವನದಲ್ಲಿ ಆಗಿರುವಂತಹ ಅಧಿಕವಾದ ಆಶೀರ್ವಾದವಾಗಿದೆ. He is the everlasting covenant of God with you. ಎಂದಿಗೂ ಶಾಶ್ವತವಾಗಿರುವಂತಹ ದೇವರು ನಿಮ್ಮೊಂದಿಗಿದ್ದಾರೆ. Hallelujah. 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 Be proud of being with Jesus Christ. ಯೇಸು ಕ್ರಿಸ್ತನೊಂದಿಗೆ ಇರುವುದಕ್ಕೆ ಹೆಮ್ಮೆಯನ್ನು ಹೊಂದಿರಿ. Hallelujah. Hallelujah. Never feel shy about it. ಅದರ ಕುರಿತು ನಾಚಿಕೆಯನ್ನು ಹೊಂದಬೇಡಿ. Never feel shy about it. ಅದರ ಕುರಿತು ನಾಚಿಕೆಯನ್ನು ಹೊಂದ. No way Jesus is less than anything. ಯಾವುದೇ ಕಾರ್ಯಕ್ಕಿಂತ ಯೇಸು ಕಮ್ಮಿಯಲ್ಲ. Is he not greater than diamonds? ವಜ್ರಕ್ಕಿಂತಲೂ ಅಧಿಕನಾದವನಲ್ಲ. What do you people of God? ಏನು ಹೇಳುವಿರಿ? Is he not greater than all the wealth of this earth? ಆತನು ಈ ಲೋಕದ ಸಂಪತ್ತಿಗಿಂತ ದೊಡ್ಡವನಲ್ಲವಾ? Is he not greater than all the fame and name of this earth? ಈ ಲೋಕದ ಎಲ್ಲ ಹೆಸರಿಗಿಂತಲೂ ಉನ್ನತನಾದವನಲ್ಲವೇ? Hallelujah. Hallelujah. Yes, I don't know how to talk like you. ನನಗೆ ನೀವು ಬಳಿ ಹೇಗೆ ಮಾತಾಡೋದು I ಗೊತ್ತಿಲ್ಲ. don't have everything that you have. ನನಗೆ ನೀವು ಇರುವಂತಹ ಕಾರ್ಯಗಳನ್ನು ಇಲ್ಲ. I don't know much intelligent and much, things that you possess. ನಿಮಗೆ ಇರುವಂತಹ ಅನೇಕ ಬೌದ್ಧಿಕ ಕಾರ್ಯಗಳು ನಮಗೆ ಇಲ್ಲ. But I'm proud of thing that I have. ಆದರೆ ನನ್ನ ಜೊತೆಗೆ ಇರುವಂತಹ ಕಾರ್ಯಗಳೊಂದಿಗೆ ನಾನು ಹೆಮ್ಮೆಯನ್ನು I have ಹೊಂದಿದ್ದೇನೆ. found my Jesus. ನಾನು ಯೇಸುವಿನ ಕುರಿತು I ಹೆಮ್ಮೆಯನ್ನು have found my ಹೊಂದಿದ್ದೇನೆ. Savior. ನಾನು ನನ್ನ ರಕ್ಷಕನ ಕುರಿತು ಹೆಮ್ಮೆಯನ್ನು ಹೊಂದಿದ್ದೇನೆ. Oh, all my tears is a sweet time I spend before God. ನಾನು ಇಷ್ಟು ದಿನ ದೇವರ ಮುಂದೆ ಕಳೆದಂತಹ ಎಲ್ಲ ಕಣ್ಣೀರುಗಳು, As a Jesus child, ಯೇಸುವಿನ ಮಗನಾಗಿ my every tears is a sweet tears. ನನ್ನ ಎಲ್ಲ ಕಣ್ಣೀರು ಸಿಹಿಯಾದವುಗಳು. My every drop of tears is a diamond and gold. ನನ್ನ ಕಣ್ಣೀರಿನ ಒಂದೊಂದು ಹನಿಯು ವಜ್ರದಂತೆಯೂ Because Jesus is ಬಂಗಾರದಂತೆಯೂ. with me. ಯಾಕಂದ್ರೆ ಯೇಸು ನನ್ನೊಂದಿಗಿದ್ದಾನೆ. My sisters, ನನ್ನ ಸಹೋದರರೇ, my brothers, ಸಹೋದರರೇ, in Christ, ಕ್ರಿಸ್ತನಲ್ಲಿ your every single drop of tears ಕಣ್ಣೀರಿನ ಒಂದೊಂದು ಹನಿಯು is no way less than a diamond. ವಜ್ರಕ್ಕಿಂತ ಯಾವುದೇ It will bring such blessing in your life. ಅವು ನಿಮ್ಮ ಜೀವನದಲ್ಲಿ ಆ ರೀತಿಯಂತಹ ಆಶೀರ್ವಾದಗಳನ್ನು ತೆಗೆದುಕೊಂಡು Every ಬರುತ್ತವೆ. time your eyes is full of tears. ಪ್ರತಿ ಬಾರಿ ನಿಮ್ಮ ಕಣ್ಣುಗಳು ಕಣ್ಣೀರಿಂದ ತುಂಬುವಾಗ, Every time your heart is broken. ಪ್ರತಿ ಬಾರಿ ನಿನ್ನ ಹೃದಯವು ಮುರಿದು ಹೋಗುವಾಗ, In Jesus, ಯೇಸುವಿನಲ್ಲಿ all our pain ನಮ್ಮ ಎಲ್ಲಾ ನೋವುಗಳು is worth. ಯೋಗ್ಯವಾಗಿರುತ್ತವೆ. Is worth. ಅವು It's not ಬೆಲೆಯುಳ್ಳವಾಗಿರುತ್ತವೆ. worthless, it is worth. ಅವು ಬೆಲೆ ಇಲ್ಲದೆ ಇರುವಂತ ಕಾಣಬಹುದು, ಆದರೆ ಅಧಿಕ ಮೌಲ್ಯ. In Christ, all your sufferings will be blessing to you. ಕ್ರಿಸ್ತನಲ್ಲಿ ನಿನ್ನ ಎಲ್ಲಾ ಕಷ್ಟಗಳು ಆಶೀರ್ವಾದವಾಗಿರುತ್ತವೆ. If you are crying with Jesus, ನೀನು ಯೇಸುವಿನೊಂದಿಗೆ ಹೇಳುವುದಾದರೆ, your pain will bring reward in your life. ಆಮೆನ್. ನಿನ್ನ ನೋವುಗಳು ನಿನ್ನ ಜೀವನದಲ್ಲಿ ಬಹುಮಾನಗಳನ್ನು ಕೊಂಡು ಬರುತ್ತವೆ. Believe me, this is true. ನಂಬಿರಿ, ಇದುವೇ ಸತ್ಯ. This is true. ಇದುವೇ ಸತ್ಯ. In Christ, every tears has brought blessing of God upon people of God. ಕ್ರಿಸ್ತನಲ್ಲಿ ಒಂದೊಂದು ಕಣ್ಣೀರಿನ ಹನಿಯು ಮನುಷ್ಯರಿಗೆ ಆಶೀರ್ವಾದಗಳನ್ನು ತಂದು ಕೊಡುತ್ತವೆ. This Jesus, ಈ ಯೇಸು ಕ್ರಿಸ್ತನು book of Mark, ಮಾರ್ಕನ chapter 1, 1ನೇ ಅಧ್ಯಾಯ verse 9 to 15 says, ವಚನಗಳು 9ರಿಂದ 15ರಲ್ಲಿ ಹೇಳುತ್ತವೆ, a beautiful illustration, ಸುಂದರವಾದಂತಹ ದೃಷ್ಟಾಂತ. how he came down ಆತನು ಹೇಗೆ ಇಳಿದು ಬಂದನು, and how he conquered, ಆತನು ಹೇಗೆ and ಜಯಿಸಿದನು, how he's going inside to the people's life to heal and restore them. ಆತನು ಹೇಗೆ ಜನರ ಮನುಷ್ಯರ ಮಧ್ಯದಲ್ಲಿ ಹೋಗಿ ಅವರನ್ನು ಬಿಡುಗಡೆಗೊಳಿಸುತ್ತಾನೆ. Shall we see that? ನಾವು ಅದನ್ನು ಓದಿಕೊಳ್ಳೋಣವಾ? The first thing, ಮೊದಲನೆಯ ಕಾರ್ಯ, verses 9 ವಚನ 9 to 11. ವಚನಗಳು 9ರಿಂದ 11.
we read about Jesus' baptism. ನಾವು ಯೇಸುವಿನ ದೀಕ್ಷಾಸ್ನಾನದ ಕುರಿತು ಓದಿಕೊಳ್ಳುತ್ತೇವೆ. What do you understand about baptism? ದೀಕ್ಷಾಸ್ನಾನದ ಕುರಿತು ಏನನ್ನು ನೀವು ಅರ್ಥ ಮಾಡಿಕೊಳ್ಳುವಿರಿ? Jesus' baptism is the beginning of a new age. ಯೇಸುವಿನ ದೀಕ್ಷಾಸ್ನಾನವು ಹೊಸ ಯುಗದ ಆರಂಭವಾಗಿತ್ತು. And verse 12 to 13. ವಚನಗಳು 12ರಿಂದ 13. We see as soon as he took baptism, he enters into temptation. ಆತನು ದೇವರ ದೀಕ್ಷೆ ತೆಗೆದುಕೊಂಡ ನಂತರ ಶೋಧನೆಯಲ್ಲಿ ಬಿದ್ದನು. He goes to wilderness to be tempted by the evilest of all, the chief of evil, by Satan. ಅಲ್ಲಿ ಸೈತಾನನಿಂದ ಶೋಧನೆಗೆ ಒಳಗಾಗುವುದಕ್ಕೆ ಆತನು ಅರಣ್ಯದ ಒಳಗೆ ಹೋದನು. Then verse 14 and 15 speaks about Jesus after the temptation entering once again into the people's life in every city and villages to proclaim the God's good news. ವಚನ 14-15 ನಮಗೆ ಹೇಳುತ್ತದೆ, ಆತನು ಶೋಧನೆಯ ನಂತರ ಜನರ ಮಧ್ಯೆ ಹೋಗಿ ತನ್ನ ಕಾರ್ಯಗಳನ್ನು ಪ್ರಾರಂಭ ಮಾಡುವುದನ್ನು ನೋಡುತ್ತೇವೆ. First, Jesus' baptism. ಮೊದಲು ಯೇಸುವಿನ ದೀಕ್ಷಾಸ್ನಾನ. Jesus' baptism is a very symbolical and very cryptic message. ಯೇಸುವಿನ ದೀಕ್ಷಾಸ್ನಾನವು ಒಂದು ಗುರುತನ್ನು ಹೊಂದಿರುವಂತಹ ಸಂದೇಶವಾಗಿರುತ್ತದೆ. When I say cryptic means a lot of symbols involved inside it. ಈ ಒಂದು ಕಾರ್ಯದಲ್ಲಿ ಅನೇಕ ಚಿಹ್ನೆಗಳು ಒಳಗೊಂಡಿವೆ. Have you ever heard the word cryptic? ಇಲ್ಲಿ ಚಿಹ್ನೆಗಳು, ಗುರುತುಗಳು ಅನ್ನುವ Cryptic are saying that so much deeper things they write it in a small, symbolical ways. ಅಧಿಕವಾದಂತಹ ಕಾರ್ಯಗಳನ್ನು ಚಿಕ್ಕ ಚಿಕ್ಕ ಕಾರ್ಯಗಳ ಮುಖಾಂತರ ಗುರುತುಗಳಾಗಿ ಬರೆಯುವಂತಹದ್ದು. Likewise in Jesus' baptism there are so much mysterious, so much God's act in it. ಅದೇ ರೀತಿಯಲ್ಲಿ ಯೇಸುವಿನ ಸೇವೆಯಲ್ಲಿ ಕೂಡ ಅನೇಕ ರಹಸ್ಯಕರವಾದಂತಹ ಸೇವೆಗಳು ಒಳಗೊಂಡಿದ್ದವು. The first thing we see, Jesus' baptism is the beginning of the new age. ಮೊದಲನೇದಾಗಿ ನಾವು ನೋಡುತ್ತೇವೆ, ಯೇಸುವಿನ ದೀಕ್ಷಾಸ್ನಾನವು ಹೊಸ ಯುಗದ ಆರಂಭವಾಗಿರುತ್ತದೆ. When you see after that Jesus started a new age. ನಾವು ಯೇಸು ಕ್ರಿಸ್ತನು ಹೊಸ ಯುಗವನ್ನು ಪ್ರಾರಂಭ ಮಾಡಿದನು. And how now people can come to the Lord by cleansing their old man to a new man. ಹೇಗೆ ಮನುಷ್ಯರೆಲ್ಲರೂ ಹಳೆ ಮನುಷ್ಯರನ್ನು ಬಿಟ್ಟು ಹೊಸ ಮನುಷ್ಯರಾಗಿ ಬದಲಾಗುವುದನ್ನು ನಾವು ನೋಡುತ್ತೇವೆ. And he enters into wilderness. ಆತನು ಅಡವಿಗೆ ಹೋಗುತ್ತಾನೆ to be tempted by the devil. ಸೈತಾನನಿಂದ ಶೋಧಿಸಲ್ಪಡುವುದಕ್ಕಾಗಿ. Holy Spirit leads Jesus Christ. ಈ ಕಾರ್ಯಗಳು ಯೇಸುವಿನ ಬಳಿ ನಮ್ಮನ್ನು ನಡೆಸುತ್ತವೆ. So have you ever read about the temptation of Jesus? ಯೇಸು ಕ್ರಿಸ್ತನ ಶೋಧನೆಯನ್ನು ನೀವು ಓದಿಕೊಂಡಿದ್ದೀರಾ? Have you read? ಓದಿದ್ದೀರಾ? So when you are familiar with that, it is very easy for me to tell you. ನಿಮಗೆ ಆ ಕಾರ್ಯವ ಗೊತ್ತು, ಈ ಕಾರ್ಯಗಳನ್ನು ಹೇಳುವುದಕ್ಕೆ ನನಗೆ ಸಹಾಯವಾಗುತ್ತದೆ. When you compare Old Testament and New Testament, ನೀವು ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆಯನ್ನು ಹೋಲಿಸುವಾಗ the wilderness life, ಅಡವಿಯಲ್ಲಿನ ಜೀವನ, you have a two important lesson. ಇಲ್ಲಿ ಎರಡು ಮುಖ್ಯವಾದಂತಹ ಪಾಠಗಳು ಇವೆ. How one person failed, other person succeeded. ಹೇಗೆ ಒಬ್ಬ ವ್ಯಕ್ತಿ ಸೋತು ಹೋದು ಇನ್ನೊಬ್ಬ ವ್ಯಕ್ತಿಯು ಯಶಸ್ವಿಯನ್ನು The ಹೊಂದಿದನು. story of wilderness speaks about obedience and disobedience. ಇಲ್ಲಿ ಅರಣ್ಯದಲ್ಲಿರುವಂತಹ ಕಥೆಯು ನಮಗೆ ವಿಧೇಯತ್ವ ಮತ್ತು ಅವಿಧೇಯತ್ವದ ಕುರಿತು Let me give you that comparison. ಆ ಎರಡು ಹೋಲಿಕೆಗಳನ್ನು ನಾನು Let's go to Old Testament. ನಾವು ಹಳೆ ಒಡಂಬಡಿಕೆಗೆ ಹೋಗೋಣ. In Old Testament, ಹಳೆ ಒಡಂಬಡಿಕೆಯಲ್ಲಿ after crossing through the Red Sea, ಕೆಂಪು ಸಮುದ್ರವನ್ನು ದಾಟಿದ ನಂತರ Israel, where they entered? ಇಸ್ರಾಯೇಲರು ಎಲ್ಲಿಗೆ ಹೋದರು? Where did they enter? ಅವರು ಎಲ್ಲಿಗೆ ಹೋದರು? Bible says they entered into wilderness. ಸತ್ಯವೇದವು ಹೇಳುತ್ತದೆ ಅವರು ಅರಣ್ಯದ ಒಳಗೆ ಹೋದರು. For how long? ಎಷ್ಟು ಕಾಲಕ್ಕೆ? 40 years. 40 ವರ್ಷಗಳು. So after crossing through the waters, ಈ ನೀರನ್ನು ಅವರು ದಾಟಿದ ನಂತರ immediately they are entering into the wilderness. ತಕ್ಷಣವೇ ಅವರು ಅರಣ್ಯದ ಒಳಗೆ ಹೋದರು. Come to Jesus' baptism. ಯೇಸುವಿನ ದೀಕ್ಷಾಸ್ನಾನಕ್ಕೆ ಬನ್ನಿ. What is happening? ಇಲ್ಲಿ ಏನು ನಡೆಯುತ್ತಿದೆ? Read Mark Gospel very closely. ನೀವು ಮಾರ್ಕನ ಸುವಾರ್ತೆ ಪುಸ್ತಕದಲ್ಲಿ ಅದಕ್ಕೆ ಸಂಬಂಧಪಟ್ಟದನ್ನು ಓದುವಿರಿ. Shall we have that reading? Verse 12. ವಚನ 12 ಓದಿಕೊಳ್ಳೋಣವಾ? Chapter 9 verse 12. So don't forget to underline that word immediately. ಇಲ್ಲಿ ಕೂಡಲೇ ಅನ್ನುವಂತಹ ಪದವನ್ನು ನೀವು ಗುರುತು ಮಾಡಿ. There was no delay. ಯಾವುದೇ Jesus did not go after baptism here and there. ಯೇಸು ಕ್ರಿಸ್ತನ ದೀಕ್ಷಾಸ್ನಾನ ತೆಗೆದುಕೊಂಡ ನಂತರ ಸಮಯವನ್ನು ಬಿಟ್ಟು ಹೋಗಲಿಲ್ಲ. As soon as the new age he began, ಆತನು ದೀಕ್ಷಾಸ್ನಾನ ಹೊಂದಿದ ತಕ್ಷಣ immediately enters into the wilderness. ಕೂಡಲೇ ಆತನು ಅಡವಿಗೆ ಹೋದನು. There God led children of Israel into wilderness. ಅಲ್ಲಿ ದೇವರು ಇಸ್ರಾಯೇಲ್ ಜನರನ್ನು ಅಡವಿಗೆ ಕಳುಹಿಸಿದನು. Here Spirit of God led Jesus into wilderness. ಇಲ್ಲಿ ದೇವರ ಆತ್ಮನು ಯೇಸು ಕ್ರಿಸ್ತನನ್ನು ಅಡವಿಗೆ ಕಳುಹಿಸಿದನು. When you read the book of Numbers, ನೀವು ಅರಣ್ಯಕಾಂಡದ ಪುಸ್ತಕವನ್ನು ಓದಿಕೊಳ್ಳುವಾಗ you will understand ಅಲ್ಲಿ ನೀವು ಅರ್ಥ ಮಾಡಿಕೊಳ್ಳುವಿರಿ how Israel failed most of the time to learn a simple lesson to trust in God.
ದೇವರನ್ನು ನಂಬುವುದಕ್ಕೆ ಇಸ್ರಾಯೇಲರು ಹೇಗೆ ಸೋತು ಹೋದರು ಅನ್ನೋದನ್ನು ಕಲಿತುಕೊಳ್ಳುತ್ತೇವೆ. You know how many years God gave to children of Israel? ಇಲ್ಲಿ ದೇವರು ಇಸ್ರಾಯೇಲರಿಗೆ ಎಷ್ಟು ವರ್ಷಗಳ ಕಾಲ ಸಮಯ To ಕೊಟ್ಟರು? learn one simple lesson. ಒಂದೇ ಒಂದು ಸಣ್ಣ ಪಾಠವನ್ನು ಕಲಿತುಕೊಳ್ಳುವುದಕ್ಕೆ, To trust in God's power, not in their own power. ದೇವರ ಬಲವನ್ನು ನಂಬಿಕೊಳ್ಳುವುದಕ್ಕೆ, ಅವರ ಬಲವನ್ನು ಬಿಟ್ಟು ಬಿಡುವುದಕ್ಕೆ. Is it understood? ಅದು ನಿಮಗೆ ಅರ್ಥವಾಯ್ತಾ? How many years He gave? ಎಷ್ಟು ವರ್ಷಗಳು ಆತನು ಕೊಟ್ಟನು? 40 years opportunity He gave. ಆತನು 40 ವರ್ಷಗಳ ಅವಕಾಶವನ್ನು To ಕೊಟ್ಟನು. learn one lesson. ಒಂದು ಪಾಠವನ್ನು Are you able to ಕಲಿತುಕೊಳ್ಳುವುದಕ್ಕೆ. understand what I'm telling you? ನಾನು ಹೇಳುವುದು ನಿಮಗೆ ಅರ್ಥವಾಗುತ್ತದಾ? Did they learn? ಅವರು ಕಲಿತುಕೊಂಡರ? Most of them died in disobedience. ಅನೇಕ ಜನರು ಅವಿಧೇಯತೆಯಲ್ಲಿ ಸತ್ತು ಹೋದರು. They could not learn that lesson. ಆ ಪಾಠವನ್ನು ಅವರು ಕಲಿತುಕೊಳ್ಳಲಿಲ್ಲ. Now here comes the message. ಇಲ್ಲಿ ನಮಗಿರುವ ಸಂದೇಶ, What they could not do in 40 years, ಅವರು 40 ವರ್ಷಗಳಲ್ಲಿ ಯಾವುದನ್ನು ಮಾಡೋದಕ್ಕೆ Jesus ಸಾಧ್ಯವಾಗಲಿಲ್ಲವೋ did it in 40 days. ಯೇಸು ಕ್ರಿಸ್ತನು 40 ದಿನಗಳಲ್ಲಿ ಮಾಡಿದನು. How many of you understood what I said? ನಾನು ಹೇಳಿದ್ದು ಎಷ್ಟು ಜನಕ್ಕೆ ಅರ್ಥ? What they could not learn in 40 years, ಅವರು 40 ವರ್ಷಗಳಲ್ಲಿ ಏನನ್ನು ಕಲಿತುಕೊಳ್ಳಲಿಲ್ಲವೋ Jesus did it in 40 days. ಯೇಸು ಕ್ರಿಸ್ತ 40 ದಿನಗಳಲ್ಲಿ ಮಾಡಿದನು. That is, ಅದು ಯಾವುದೆಂದರೆ, He did not depend upon His power, ಅದು ಆತನು ತಾನು ತನ್ನ ಬಲದ ಮೇಲೆ ಆಧಾರ nor He used false Satan power. ಇಲ್ಲಿ ಸೈತಾನನ ಬಲವನ್ನು ಆತನು ನಂಬಲಿಲ್ಲ. Rather, He fully trusted in God to save his life. ಆತನು ತನ್ನ ಜೀವನವನ್ನು ರಕ್ಷಿಸಿಕೊಳ್ಳುವುದಕ್ಕೆ ಸಂಪೂರ್ಣವಾಗಿ ದೇವರ You ಬಲವನ್ನು read book of ನಂಬಿಕೊಂಡನು. Mark very carefully. You see Jesus lived with animals. It will be written there. ಇಲ್ಲಿ ಮಾರ್ಕನ ಪುಸ್ತಕದಲ್ಲಿ ವಾಕ್ಯ ನಮಗೆ ಹೇಳುತ್ತದೆ, ಆತನು Verse 13. ವಚನ 13ರಲ್ಲಿ ಆತನು ಅನೇಕ ಪ್ರಾಣಿಗಳ ಜೊತೆಗೆ ವಾಸವಿದ್ದನು ಎಂಬುದಾಗಿ ವಾಕ್ಯವು ನಮಗೆ ಹೇಳುತ್ತದೆ. See, he lived among the wild beasts. ಆತನು ಅನೇಕ ಮೃಗಗಳೊಂದಿಗೆ ಇದ್ದನು. He completely trusted in God. ಆತನು ಸಂಪೂರ್ಣವಾಗಿ ದೇವರನ್ನು ನಂಬಿದ್ದನು. I am not going to talk about the temptation Satan brought, ಇಲ್ಲಿ ಸೈತಾನು ತಂದಂತಹ ಶೋಧನೆಗಳ ಕುರಿತು ನಾನು ಮಾತನಾಡುವುದಿಲ್ಲ, because you are familiar with that. ಯಾಕಂದ್ರೆ ನಿಮಗೆಲ್ಲರಿಗೂ But ಗೊತ್ತು. one thing I want to tell you, ನಾನು ನಿಮಗೆ ಹೇಳುವಂತಹ ಕಾರ್ಯವು, did Jesus use his power? ಯೇಸು ಕ್ರಿಸ್ತನು ತನ್ನ ಬಲವನ್ನು ಬಳಸಿದನಾ? Did Jesus use his power? ಯೇಸು ಕ್ರಿಸ್ತ ತನ್ನ ಬಲವನ್ನು Did ಬಳಸಿದನಾ? he took Satan's power? ಅಥವಾ ಆತನು ಸೈತಾನನ ಬಲವನ್ನು ಹೊಂದಿದನು? Then whose power he depended upon? ಮತ್ತೆ ಯಾರ ಬಲದ ಮೇಲೆ ಆತನು ಆಧಾರವಾಗಿದ್ದನು? God's power. ದೇವರ ಬಲವು, God's word. ದೇವರ ಮಾತುಗಳು. 40 days he was put into that temptation. ಆ ಶೋಧನೆಯಲ್ಲಿ ಆತನು 40 He was ದಿನಗಳು being ಇದ್ದನು. tempted in a different way. ಆತನು ಅನೇಕ ವಿಧಾನಗಳಲ್ಲಿ But ಶೋಧಿಸಲ್ಪಟ್ಟನು. Jesus conquered all the temptation. ಆದರೆ ಯೇಸು ಆ ಎಲ್ಲ ಶೋಧನೆಗಳನ್ನು ಜಯಿಸಿದನು. For throughout the history of man failed to pass this test. ಆ ಇತಿಹಾಸದಲ್ಲಿ ಅನೇಕ ಕಾರ್ಯಗಳಲ್ಲಿ ಜನರು ಸೋತು But ಹೋದರು. for you and for me, Jesus passed this test to give his victory for you and for me. ಆಮೆನ್, ಆಮೆನ್. ಆದರೆ ನಿಮಗಾಗಿ ನಮಗಾಗಿ ಜೀವನ ಕೊಡುವುದಕ್ಕಾಗಿ ಯೇಸು ಕ್ರಿಸ್ತನು ಈ ಕಾರ್ಯಗಳನ್ನು ಜಯಿಸಿದನು. Hallelujah. ಹಲ್ಲೆಲೂಯಾ. After conquering the temptation ಈ ಶೋಧನೆಗಳನ್ನು ಜಯಿಸಿದ ನಂತರ with victoriously, ಜಯಕರವಾಗಿ he enters into villages in preaching the kingdom of God to people for transformation. ದೇವರ ಸುವಾರ್ತೆಯ ಕಾರ್ಯವನ್ನು ಮನುಷ್ಯರ ಮಧ್ಯೆ ಸಾರುವುದಕ್ಕಾಗಿ ಆತನು ಬಂದನು. Hallelujah. Hallelujah. Do you read the story in that order? ನೀವು ಆ ಕಥೆಯನ್ನು ಅದೇ ರೀತಿಯಲ್ಲಿ When you ಓದಿಕೊಳ್ಳಿ. read verse 14 and 15. ವಚನ 14-15. See, after conquering the Satan, ಸೈತಾನನು ಜಯಿಸಿದ ನಂತರ, after obeying the Lord fully, ದೇವರನ್ನು ಸಂಪೂರ್ಣವಾಗಿ ವಿಧೇಯನಾದ ಮೇಲೆ he enters into village ಆತನು ಊರುಗಳಲ್ಲಿ and ಪ್ರವೇಶಿಸಿದನು. he preaches the good news of God. ಅಲ್ಲಿ ದೇವರ ಸುವಾರ್ತೆಯನ್ನು So ಬೋಧಿಸಿದನು. one who is preaching gospel is a victorious one. ಇಲ್ಲಿ ಸುವಾರ್ತೆಯನ್ನು ಸಾರುವಂತಹ ಒಬ್ಬ ವ್ಯಕ್ತಿ ಜಯವಂತನಾದ. How many of you are able to understand? ನಿಮ್ಮಲ್ಲಿ ಎಷ್ಟು ಜನಕ್ಕೆ One who is proclaiming the gospel is the one who took victory over Satan. ಇಲ್ಲಿ ಸುವಾರ್ತೆಯನ್ನು ಹೇಳುವಂತಹವನು ಸೈತಾನನ್ನು ಸೋಲಿಸಿದವನಾಗಿದ್ದಾನೆ. சாத்தானை ஜெயித்து ஜெயமுள்ள சுவிசேஷத்தை ஊரெங்கும் தெருவெங்கும் அறிக்கையிட கிறிஸ்து சென்று கொண்டிருக்கிறார். ಸೈತಾನನನ್ನು ಜಯಿಸಿ ಊರಿಂದ ಊರಿಗೆ ಸುವಾರ್ತೆಯನ್ನು ಸಾರಿಕೊಂಡಿದ್ದಾನೆ. You and I can overcome Satan ನೀವು ಮತ್ತೆ ನಾವು ಸೈತಾನನನ್ನು ಜಯಿಸಬಹುದು if we decide, ನೀವು ನಿರ್ಧರಿಸಿದರೆ. Lord, I will fully trust in your power to save my life. ನೀವು ನನ್ನ ಜೀವನ ರಕ್ಷಿಸುವುದಕ್ಕೆ ನಿನ್ನ ಸಹಾಯ ನಮಗೆ ಬೇಕು ಅಂತ. How many of you will do here? ನಿಮ್ಮಲ್ಲಿ ಎಷ್ಟು ಜನ ಅದನ್ನು ಮಾಡುವಿರಿ? How many of you will do here? ನಿಮ್ಮಲ್ಲಿ ಎಷ್ಟು ಜನ ಅದನ್ನು உங்களை ಮಾಡುವಿರಿ? எத்தனை பேர் செய்வீங்க? ನಿಮ್ಮಲ್ಲಿ ಎಷ್ಟು ಜನ ஆண்டவரே, என்னுடைய குடும்பத்தை என் வாழ்க்கையை நீர் காப்பாற்றுவீர் முழுசா நம்பி இருக்கிறேன். ದೇವರೇ, ನೀವು ನನ್ನನ್ನು ಕುಟುಂಬವನ್ನು ನನ್ನನ್ನು ಸಂಪೂರ್ಣವಾಗಿ ಕಾಪಾಡುತ್ತೀರಿ. How many of you will do here?
ನಿಮ್ಮಲ್ಲಿ ಎಷ್ಟು ಜನ ಅದನ್ನು Jesus did that. ಮಾಡಿದರು? ಯೇಸು ಕ್ರಿಸ್ತನು When Holy Spirit led him into the wilderness, ಪವಿತ್ರಾತ್ಮನು ಆತನನ್ನು ಹಡವಿಗೆ he said, ತೆಗೆದುಕೊಂಡು you ಹೋದನು. will save me. ಯೇಸುವೇ, Father, you will save me. ತಂದೆಯೇ, ನೀನು ನನ್ನನ್ನು You will save me from these wild animals. ಈ ಮೃಗಗಳಿಂದ ನಾನು ರಕ್ಷಿಸಿ, You will protect my life. ನೀವು ನನ್ನ ಜೀವ That is ಕಾಪಾಡುವಿರಿ. how Jesus conquered the devil. ಆ ರೀತಿಯಾಗಿ ಯೇಸು ಸೈತಾನನನ್ನು ಜಯಿಸಿದನು. You can also conquer. ನೀವು ಕೂಡ ಅದನ್ನು ಜಯಿಸಬಹುದು. Trust in God's power. ದೇವರ ಬಲವನ್ನು ನಂಬುವುದಾದರೆ. We get that. Blessed are we if we fully trust in His power to save us. ನಮ್ಮನ್ನು ಕಾಪಾಡುವುದಕ್ಕಾಗಿ ದೇವರ ಬಲವನ್ನು ನಂಬಿದರೆ ನಾವು ಆಶೀರ್ವದಿಸಲ್ಪಟ್ಟವರು. Hallelujah. ಹಲ್ಲೆಲೂಯಾ. Did Abraham follow that? ಅಬ್ರಹಾಮನದನ್ನು ಅನುಸರಿಸಿದನು. Did Abraham fully trusted in God's power? ಅಬ್ರಹಾಮನು ಸಂಪೂರ್ಣವಾಗಿ ದೇವರ ಬಲದಲ್ಲಿ ನಂಬಿಕೆ Did ಇಟ್ಟನು. God blessed Abraham? ಅಬ್ರಹಾಮನನ್ನು ದೇವರು ಆಶೀರ್ವದಿಸಿದರ? Did God blessed Abraham? ಅಬ್ರಹಾಮನನ್ನು ದೇವರು How much He ಆಶೀರ್ವದಿಸಿದರ? blessed him? ಆತನನ್ನು ಎಷ್ಟು ಆಶೀರ್ವದಿಸಿದರು? How much God blessed Abraham? ದೇವರನ್ನು ಅಬ್ರಹಾಮನನ್ನು ದೇವರು ಎಷ್ಟು How ಆಶೀರ್ವದಿಸಿದರು? much God blessed Abraham? ಅಬ್ರಹಾಮನನ್ನು ದೇವರು ಎಷ್ಟು ಆಶೀರ್ವದಿಸಿದರು? Can you count? ನೀವು ಅದನ್ನು He ಎಣಿಸಲು says, ಸಾಧ್ಯ? the Lord says, I'm going to bless you ನಾನು ನಿನ್ನನ್ನು that ಆಶೀರ್ವದಿಸುತ್ತೇನೆ, you will be never able to count it on. ನೀವು ಅದನ್ನು ಎಣಿಸಲು ಕೂಡ ಸಾಧ್ಯವಾಗುವುದಿಲ್ಲ. Like a stars in the sky, ಆಕಾಶದಲ್ಲಿನ ನಕ್ಷತ್ರಗಳ ರೀತಿಯಲ್ಲಿ, innumerable way. ಅದು ಅಗಣಿತವಾದ In ರೀತಿಯಲ್ಲಿ, the same way I'm going to bless you. ಅದೇ ರೀತಿಯಲ್ಲಿ ನಾನು ನಿನ್ನನ್ನು Will you ಆಶೀರ್ವದಿಸುತ್ತೇನೆ. trust God's full power? ಈಗ ನೀವು ದೇವರ ಸಂಪೂರ್ಣ, You can also receive the blessings of Abraham. ನೀವು ಕೂಡ ಅಬ್ರಹಾಮನ The blessings you cannot count. ಆ ಆಶೀರ್ವಾದಗಳು ನೀವು ಎಣಿಸಲು ಸಾಧ್ಯವಾಗುವುದಿಲ್ಲ. Don't judge your life with your current situation. ನಿಮ್ಮ ಜೀವನವನ್ನು ಪ್ರಸ್ತುತವಾದ ಸ್ಥಿತಿಯಿಂದ ನೀವು Rather give your ನಿರ್ಣಯಿಸಬೇಡಿ. current situation to the Lord and trust in His power. ನಿಮ್ಮ ಪ್ರಸ್ತುತ ಜೀವನವನ್ನು ದೇವರಿಗೆ ಕೊಟ್ಟು ದೇವರ ಒಂದು ಬಲದಲ್ಲಿ ನಂಬಿರಿ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Hallelujah. Hallelujah. What Israel could not do in 40 years, Jesus did it in 40 days. ಇಸ್ರಾಯೇಲರು 40 ವರ್ಷಗಳಲ್ಲಿ ಮಾಡದೇ ಇರುವಂತದ್ದನ್ನು ಯೇಸು 40 ದಿನಗಳಲ್ಲಿ ಮಾಡಿದನು. I would like to finally finish with this point. ಈ ಒಂದು ಕಾರ್ಯದಿಂದ ಇದನ್ನು ಮುಕ್ತಾಯ ಮಾಡಬೇಕು. Peter gives us a wonderful insight about Jesus' life and His work. ಇಲ್ಲಿ ಪೇತ್ರನು ಯೇಸುವಿನ ಸೇವೆ ಕುರಿತಾಗಿ ಅದ್ಭುತವಾದಂತಹ ಉದಾಹರಣೆಯನ್ನು ಹೇಳುತ್ತಾನೆ. Everlasting covenant established in creation. ಶಾಶ್ವತವಾದಂತಹ ಒಡಂಬಡಿಕೆಯು ಸೃಷ್ಟಿಯಲ್ಲಿ ಸ್ಥಾಪಿತವಾಯಿತು. Now Peter gives a larger sight. ಇಲ್ಲಿ ಪೇತ್ರನು ವಿಶಾಲವಾದಂತಹ I will finish it with a very simple statement. Please follow with me. ನಾನು ಇದನ್ನು ಸುಲಭವಾಗಿ ಇದನ್ನು ಹೇಳುತ್ತೇನೆ, ದಯವಿಟ್ಟು ಗಮನಿಸಿ. 1 Peter chapter 3 verse 18 to 22. 1 ಪೇತ್ರನ ಪುಸ್ತಕದಲ್ಲಿ 3ನೇ ಅಧ್ಯಾಯ 18ರಿಂದ 22. There we read, ಅಲ್ಲಿ ನಾವು ಓದಿಕೊಳ್ಳುತ್ತೇವೆ, Jesus' life and work has a greater application. ಯೇಸು ಕ್ರಿಸ್ತನ ಜೀವನವು ಯಥೇಚ್ಛವಾದಂತಹ ಅರ್ಥವನ್ನು ಹೊಂದಿದೆ. If I ask you, ನಾನು ನಿಮ್ಮನ್ನು ಕೇಳುವುದಾದರೆ, Jesus died for whom? ಯೇಸು ಕ್ರಿಸ್ತನು ಯಾರಿಗಾಗಿ ಸತ್ತನು? The answer is for humanity. ಉತ್ತರವು ಮನುಷ್ಯರಿಗಾಗಿ, Is it not? ಹೌದಲ್ವಾ? Jesus died for whom? ಯೇಸು ಕ್ರಿಸ್ತನು ಯಾರಿಗಾಗಿ ಸತ್ತನು? For humanity. ಮನುಷ್ಯರಿಗಾಗಿ. That's what we all understood. ಅದನ್ನೇ ನಾವು ಅರ್ಥ But ಮಾಡಿಕೊಂಡಿದ್ದೇವೆ. Peter gives us a greater application. ಆದರೆ ಯೇಸು ಕ್ರಿಸ್ತನು ಅದಕ್ಕಿಂತ ಹೆಚ್ಚಾದ ಕಾರ್ಯವನ್ನು ಹೇಳುತ್ತಾನೆ. Jesus' life, death and resurrection has more meaning than only confining to human beings. ಯೇಸು ಕ್ರಿಸ್ತನ ಕಾರ್ಯಗಳು ಮನುಷ್ಯರಿಗೆ ಮಾತ್ರವಲ್ಲದೆ ಅಧಿಕವಾದ ಕಾರ್ಯಗಳಿಗೆ ಎಂಬುದಾಗಿ ಪೇತ್ರನು ಹೇಳುತ್ತಾನೆ. I put it in a simple way if you are able to understand. Jesus' life, death and resurrection has a message not only for humanity but also for God's creation. ಯೇಸುವಿನ ಜೀವನ, ಮರಣ ಮತ್ತೆ ಪುನರುತ್ಥಾನವು ಮನುಷ್ಯರಿಗೆ ಮಾತ್ರವಲ್ಲ, Yes, for other things. ಬೇರೆ ಕಾರ್ಯಗಳಿಗೂ ಕೂಡ. And Peter explains, ಇಲ್ಲಿ ಪೇತ್ರನು ವಿವರಿಸುತ್ತಾನೆ, Jesus is not only Lord for physical world, ಯೇಸು ಕ್ರಿಸ್ತನು ಕೇವಲ ಈ ಒಂದು ಲೋಕಕ್ಕೆ ದೇವರಲ್ಲ, but also for spiritual world. ಆತ್ಮಿಕವಾದ ಲೋಕಕ್ಕೂ ಕೂಡ ದೇವರಾಗಿದ್ದಾನೆ. That is what it is explained in verse 19 and 20. ಅದನ್ನೇ ಈ ವಚನ 19, 20ರಲ್ಲಿ After the ವಿವರಿಸಲ್ಪಟ್ಟಿದೆ. resurrection, where did Jesus go? ಪುನರುತ್ಥಾನದ ನಂತರ ಯೇಸು ಎಲ್ಲಿಗೆ ಹೋದನು? Or according to whatever interpretation you read, or after the death, where did Jesus go? ಮರಣದ ನಂತರ ಯೇಸು ಕ್ರಿಸ್ತನು ಎಲ್ಲಿಗೆ ಹೋದನು? 1 Peter chapter 3 verse 19. 1 ಪೇತ್ರ 3:19. Is there anything understood here? ಇಲ್ಲಿ ಏನಾದರೂ ನಿಮಗೆ ಅರ್ಥವಾಯಿತಾ? Was the victory of Jesus proclaimed only to humanity? ಇಲ್ಲಿ ಯೇಸುವಿನ ಜಯವು ಕೇವಲ ಮನುಷ್ಯರಿಗೆ ಮಾತ್ರ ಸಾರಲ್ಪಟ್ಟಿತಾ? The Bible says also proclaimed to the spirits in prison. ಇಲ್ಲಿ ಸೆರೆಯಲ್ಲಿದ್ದಂತಹ ಆತ್ಮಗಳಿಗೂ ಕೂಡ ಅದು ಸಾರಲ್ಪಟ್ಟಿತು. So Jesus' life and death is greater than all our understanding. ಯೇಸು ಕ್ರಿಸ್ತನ ಜೀವನ ಮತ್ತೆ ಮರಣ ನಮ್ಮ ಅರ್ಥಗ್ರಹಕ್ಕಿಂತ ಉನ್ನತವಾದುದು.
He not only proclaimed upon the physical world, but his victory was also proclaimed to the spirit world. ಆತನು ಇದನ್ನು ಕೇವಲ ಭೌತಿಕವಾದ ಲೋಕಕ್ಕೆ ಮಾತ್ರ ಸಾರಲಿಲ್ಲ, ಆತ್ಮಿಕವಾದ ಲೋಕಕ್ಕೂ ಕೂಡ ಸಾರಿದನು. Is it understood? ಅದು ನಿಮಗೆ ಅರ್ಥವಾಯಿತಾ? If you are not understood still, I give you another thought. I guess you will understand in that way. ಓಕೆ, ನೀವು ಇನ್ನೂ ಇದನ್ನು ಅರ್ಥ ಮಾಡಿಕೊಂಡಿಲ್ಲದೆ ಹೋಗಿದ್ದರೆ ಇನ್ನೊಂದು ಕಾರ್ಯವನ್ನು ನಿಮಗೆ ಹೇಳುತ್ತೇನೆ. We are the living people. ನಾವು ಜೀವವುಳ್ಳ ಜನರು, There are dead people. ಅಲ್ಲಿ ಸತ್ತು ಹೋಗಿರುವಂತಹ ಜನರು. Is that understood? There are living people. ಇಲ್ಲಿ ಜೀವವುಳ್ಳ ಜನರಿದ್ದಾರೆ. Are we dead people or living people? ನಾವಿ Thank you so much. At least someone is now listening. Are we living people or dead people? ನಾವು ಜೀವಿಸುವಂತಹ ಜನರ, ಸತ್ತು ಹೋಗಿರುವಂತಹ ಜನರ? Living people. ನಾವು ಜೀವವುಳ್ಳ The ಜನರು, physical world. ನಾವು ಈ ಜೀವವುಳ್ಳ ಜನರು. And the dead people are gone into spirit world. ಸತ್ತು ಹೋದವರು ಆತ್ಮಿಕ ಲೋಕಕ್ಕೆ ಹೋಗಿದ್ದಾರೆ. Is that understood? ಅದು ನಿಮಗೆ Dead people are passed to a spirit world. Dead people are passed into spirit world. ಸತ್ತು ಹೋಗಂತಹವರು ಆತ್ಮಿಕ ಲೋಕಕ್ಕೆ ಹೋಗಿದ್ದಾರೆ. And what Bible says, ಇಲ್ಲಿ ಸತ್ಯವೇದವು ಏನನ್ನು ಹೇಳುತ್ತದೆ? whether the physical world ಇಲ್ಲಿ ಜೀವವುಳ್ಳ ಲೋಕವೋ or spirit world, ಅಥವಾ ಆತ್ಮಿಕ ಲೋಕವೋ, Jesus is the Lord of both world. ಯೇಸು ಕ್ರಿಸ್ತನು ಎರಡು ಲೋಕಗಳಿಗೂ ಕರ್ತನಾಗಿದ್ದಾನೆ. How many of you understood? ನಿಮ್ಮಲ್ಲಿ ಎಷ್ಟು ಜನಕ್ಕೆ ಅರ್ಥವಾಯಿತು? Book of Romans chapter 14 verse 9 says. ರೋಮರಗಳ ಪುಸ್ತಕ 14ನೇ ಅಧ್ಯಾಯ ವಚನ 9 ನಮಗೆ ಹೇಳುತ್ತದೆ. Yes, hallelujah. Praise the Lord. Praise the Lord. Whether we are dead, whether we are alive, in Now- both world, Jesus is the Lord. ಆಮೆನ್. ನಾವು ಜೀವಂತವಾಗಿದ್ದೇವೋ ಮರಣವನ್ನು ಹೊಂದಿದ್ದೇವೋ, ಎರಡೂ ಕಾರ್ಯಗಳಲ್ಲಿ ಯೇಸು ಕ್ರಿಸ್ತ ನಮ್ಮ ಒಡೆಯನಾಗಿದ್ದಾನೆ. Hallelujah. 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 He is the Lord of both world. ಆತನು ಎರಡು ಲೋಕಗಳಿಗೂ ಕರ್ತನಾಗಿದ್ದಾನೆ. Jesus' death and resurrection proclaimed in all the world. ಯೇಸು ಕ್ರಿಸ್ತನ ಜೀವನವು ಮರಣವು ಎಲ್ಲಾ ಕಾರ್ಯಗಳಿಗೂ ಸಾರಲ್ಪಟ್ಟಿದೆ. Bible says there are two families. ಸತ್ಯವೇದವು ಹೇಳುತ್ತದೆ ಇಲ್ಲಿ ಎರಡು Families on the earth, ಭೂಮಿಯ ಮೇಲೆ ಇರುವಂತಹ ಕುಟುಂಬಗಳು, families in the heaven. ಪರಲೋಕದಲ್ಲಿರುವ ಕುಟುಂಬಗಳು. There are two families. ಎರಡು ಕುಟುಂಬಗಳು. And Jesus is the Lord of all the families. ಯೇಸು ಕ್ರಿಸ್ತನು ಎರಡು ಕುಟುಂಬಗಳಿಗೆ Did ಕರ್ತನಾಗಿದ್ದಾನೆ. you understood? ಇದು ನಿಮಗೆ ಅರ್ಥವಾಯಿತಾ? God's everlasting promise, ದೇವರ ಶಾಶ್ವತವಾದ ಒಡಂಬಡಿಕೆ promised in post-flood. ಜಲಪ್ರಳಯದ ನಂತರ. But you can fully understand in Jesus Christ. ಯೇಸು ಕ್ರಿಸ್ತನದನ್ನು ಸಂಪೂರ್ಣವಾಗಿ ನೀವು ಅರ್ಥ And God's everlasting promise is now established in whole creation. ದೇವರ ಶಾಶ್ವತವಾದ ವಾಗ್ದಾನವು ಸೃಷ್ಟಿಯಲ್ಲಿ In Jesus Christ, we have everlasting promise for this life and in another life. ಯೇಸು ಕ್ರಿಸ್ತನಲ್ಲಿ ಈ ಜೀವನದಲ್ಲೂ ಮುಂದೆ ಬರುವ ಜೀವನದಲ್ಲೂ ನಮಗೆ ಆ ಆಶೀರ್ವಾದಗಳು ಉಂಟು. That is why the Lord's people, we should not be terrified by the death. ಆದ್ದರಿಂದ ದೇವ ಜನರಾಗಿರುವ ನಾವು ಮರಣಕ್ಕೆ ಹೆದರಬಾರದು. It is a difficult thing, ಅದು ಕಷ್ಟಕರವಾದಂತಹ ಕಾರ್ಯ. but we should not be terrified. ನಾವು ಅದಕ್ಕೆ ಭಯಗೊಳ್ಳಬಾರದು. Here also Jesus stands. ಇಲ್ಲಿ ಯೇಸು ನಿಲ್ಲುತ್ತಾನೆ. Even in death, Jesus stands. ಮರಣದಲ್ಲೂ ಯೇಸು ನಿಲ್ಲುತ್ತಾನೆ. And after that, he stands. ಆ ನಂತರವೂ ನಿಲ್ಲುತ್ತಾನೆ. Bible says ಸತ್ಯವೇದವು he is the ಹೇಳುತ್ತದೆ, Lord of both physical and spirit world. ಆತನು ಈ ಲೋಕದ ದೇವರು ಮತ್ತೆ ಆತ್ಮಿಕ ಲೋಕದ ದೇವರು ಆಗಿದ್ದಾನೆ. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. I would like to ask this question, ನಾನು ಈ ಪ್ರಶ್ನೆಯನ್ನು ನಮಗೆ ಕೇಳಬೇಕು, which we asked in the beginning of the sermon. ನಾನು ಪ್ರಾರಂಭದಲ್ಲಿ ಈ ಪ್ರಶ್ನೆಯನ್ನು ಕೇಳಿದೆನು. Can man become a kind of person now that pleasing to the Lord? ದೇವರಿಗೆ ಇಷ್ಟವಾಗುವಂತಹ ಮನುಷ್ಯನ ಬದಲಾಗಬಹುದಾ? Earlier he could not change. ಮೊದಲು ಆತನು ಬದಲಾಗಲಿಲ್ಲ. No matter how much God taught him, ದೇವರು ಎಷ್ಟೇ ಅವರಿಗೆ ಬೋಧಿಸಿದರು he was unable to change. ಆತನು ಬದಲಾಗೋದಕ್ಕೆ ಸಾಧ್ಯವಾಗಲಿಲ್ಲ. Will he able to change now? ಈಗ ಆತನು ಬದಲಾಗುತ್ತಾನಾ? Answer, ಅದಕ್ಕೆ ಉತ್ತರ yes. Yes, ಎಸ್, you can be changed. ನೀವು ಬದಲಾಗಬಹುದು. You can be changed no matter how hard and how stubborn you are. ಅದು ನೀವು ಎಷ್ಟೇ ಕಠಿಣರಾಗಿದ್ದರೂ, ಎಷ್ಟು ಹಠವಾದಿಗಳಾಗಿದ್ದರೂ ಬದಲಾಗಬಹುದು. To change you, ನಿಮ್ಮನ್ನು ಬದಲಾಯಿಸುವುದಕ್ಕೆ, to absolutely transform you, ನಿಮ್ಮನ್ನು ರೂಪಾಂತರಗೊಳಿಸುವುದಕ್ಕೆ Jesus Christ stepped into this world. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು. Every single day he breathed in this life. ಈ ಒಂದು ಜೀವನದಲ್ಲಿ ನೀವು ತೆಗೆದುಕೊಳ್ಳೋ ಒಂದೊಂದು ಉಸಿರು, His purpose was to transform you and me. ಆ ಒಂದು ಕಾರ್ಯದ ಉದ್ದೇಶ ನಿಮ್ಮನ್ನು ನಮ್ಮನ್ನು ಬದಲಾಯಿಸುವುದು. Bible says ಸತ್ಯವೇದವು ಹೇಳುತ್ತದೆ, any person can change now. ಈಗ ಯಾವ ವ್ಯಕ್ತಿ ಬೇಕಾದರೂ ಬದಲಾಗಬಹುದು. Any person can change now. ಯಾವ ವ್ಯಕ್ತಿ ಬೇಕಾದರೂ ಬದಲಾಗಬಹುದು. Because God's promises are given through his Son Jesus Christ. ಯಾಕಂದ್ರೆ ದೇವರ ವಾಗ್ದಾನಗಳು ಆತನ ಸೇವಕನ ಮುಖಾಂತರ 2 Corinthians chapter 5 verse 17. 2 ಕೊರಿಂಥರ ಪುಸ್ತಕ 5:17 It says beautifully. ಇಲ್ಲಿ ಸುಂದರವಾಗಿ ವಾಕ್ಯವು ಹೇಳುತ್ತದೆ, Therefore if anyone is in Christ, he is a new creation. The old has passed away, behold the new has come.
ಆದ್ದರಿಂದ ಯಾವನಾದರೂ ಕ್ರಿಸ್ತನಲ್ಲಿ ಇರುವುದಾದರೆ ಆತನು ನವ ಜೀವವನ್ನು ಹೊಂದಿರುತ್ತಾನೆ, ಹಳೆಯದೆಲ್ಲವೂ ಹೋಗಿ ಹೊಸದಾಗಿರುತ್ತದೆ. If you allow ನೀವು ಒಬ್ಬಂಟಿಯಾಗಿ the grace of God through Jesus Christ in your life, ನಿಮ್ಮ ಜೀವನದಲ್ಲಿ ಯೇಸು ಕ್ರಿಸ್ತನ ಮುಖಾಂತರ ದೇವರ ಕೃಪೆಯಿಂದ, because Bible says if anyone is in Christ, ಯಾಕಂದ್ರೆ ಸತ್ಯವೇದವೇ ಹೇಳುತ್ತದೆ ಯಾರಾದರೂ ಕ್ರಿಸ್ತನಲ್ಲಿ he is ಇರುವುದಾದರೆ able to get rid of old things and become a new creation. ಆತನು ಹಳೆಯ ಕಾರ್ಯಗಳನ್ನು ಬಿಟ್ಟು ಹೊಸ ಸೃಷ್ಟಿಯಾಗುತ್ತಾನೆ. For that you must allow the grace of God to come inside you. ಅದಕ್ಕಾಗಿ ನೀವು ದೇವರ ಕೃಪೆಯನ್ನು ನೀವು ಹಲೋ ಮಾಡಬೇಕು. Jesus Christ can transform you. ಯೇಸು ಕ್ರಿಸ್ತನನ್ನು ಬದಲಾಯಿಸಿ. He had changed so many people. ಆತನು ಅನೇಕ ಜನರನ್ನು The ಬದಲಾಯಿಸಿದ್ದಾನೆ. most worst person have become the best Christian in this world. ಅನೇಕ ದುಷ್ಟ ಕಾರ್ಯಗಳಿಂದ ಜನರು ಉತ್ತಮ ಕ್ರೈಸ್ತರಾಗಿ ಬದಲಾಗಿದ್ದಾರೆ. The most selfish person have become the most generous person. ಅನೇಕ ಸ್ವಾರ್ಥ ಜನರು ಉದ್ಧಾರಿಗಳಾಗಿ ಬದಲಾಗಿದ್ದಾರೆ. The most unholy person have become the holy person. ಅಧಿಕ ಅಶುದ್ಧವಾದಂತಹ ವ್ಯಕ್ತಿಗಳು ಪರಿಶುದ್ಧರಾಗಿ You ಬದಲಾಗಿದ್ದಾರೆ. see, drunkards have become a beautiful saint of God. ಅನೇಕ ಅಪರಾಧಿಗಳು ದೇವರಿಗೆ ದಾಸರಾಗಿ ಬದಲಾಗಿದ್ದಾರೆ. Adulterous women have become beautiful daughters of God. ಅನೇಕ ದುಷ್ಟ ಸಹೋದರಿಯರು ದೇವರಿಗೆ ಮಗಳಾಗಿ Thief ಬದಲಾಗಿದ್ದಾರೆ. and robber have become a wonderful servant of God. ಅನೇಕ ಕಳ್ಳರು ದೇವರಿಗೆ ಅದ್ಭುತವಾದ ಸೇವಕರಾಗಿದ್ದಾರೆ. Jesus transforms life. ಯೇಸು ಕ್ರಿಸ್ತನು ಜೀವನವನ್ನು ಬದಲಾಯಿಸುತ್ತಾನೆ. He transforms your life. ಆತನು ನಿಮ್ಮ ಜೀವನ ಬದಲಾಯಿಸುತ್ತಾನೆ. If you say you are the worst, ನೀವು ಒಂದು ವೇಳೆ ನಾನು ದುಷ್ಟನು ಎಂಬುದಾಗಿ ಹೇಳುವುದಾದರೆ Jesus going to give you the best in your life. ಯೇಸು ಕ್ರಿಸ್ತನ ಜೀವನದಲ್ಲಿ ಉನ್ನತವಾದದ್ದನ್ನು ಕೊಡುತ್ತಾನೆ. Hallelujah. ಹಲ್ಲೆಲೂಯಾ. Now worst ಆಂಡವರೇ ನೀங்க ಯಾರೋ சொன்னீங்கனா, ನಾನು ದುಷ್ಟನು ದೇವರು ಎಂಬುದಾಗಿ ನೀವು ಹೇಳುವುದಾದರೆ God will give you his best for you. ದೇವರು ನಿನಗೆ ಉನ್ನತವಾದದ್ದನ್ನು ಕೊಡುತ್ತಾನೆ. ಅದು The ಎಂದಿಗೂ free ಇರುವುದಿಲ್ಲ. grace of God from Noah to till now keep on continuing upon the face of the earth. ಯೇಸು ಕ್ರಿಸ್ತನ ಉಚಿತವಾದ ಕೃಪೆ ನೋವಾನಿಂದ ಇಲ್ಲಿವರೆಗೂ ಮುಂದುವರೆದಿದೆ. Hallelujah. ಹಲ್ಲೆಲೂಯಾ. How much God loves you. ದೇವರು ನಿಮ್ಮನ್ನು ಎಷ್ಟು ಪ್ರೀತಿಸುತ್ತಾನೆ. I'm going to have a demonstration for you here. ಇಲ್ಲಿ ನಾನು ನಿಮಗೆ ಒಂದು ಚಿತ್ರಣವನ್ನು How much ತೋರಿಸುತ್ತೇನೆ. God loves you. ದೇವರು ನಿಮ್ಮನ್ನು ಎಷ್ಟು ಪ್ರೀತಿಸುತ್ತಾರೆ. Do you know how much God loves you? ನಿಮಗೆ ಗೊತ್ತಾ ದೇವರು ಎಷ್ಟು ನಿಮ್ಮನ್ನು ಪ್ರೀತಿಸುತ್ತಾನೆ? F.B. Mayer says, FB ಮೇಯರ್ ಅನ್ನುವಂತಹ ಒಬ್ಬ ಸತ್ಯವೇದ ವಿದ್ವಾಂಸರು ಹೇಳುತ್ತಾರೆ, God's love for you is like an Amazon river, he says. ದೇವರು ಒಂದು ಅಮೆಜಾನ್ ನದಿಯ ರೀತಿಯಲ್ಲಿ ನಿಮ್ಮನ್ನು So what you ಪ್ರೀತಿಸುತ್ತಾರೆ. see is an Amazon river. ಇಲ್ಲಿ ನೀವು ನೋಡುವಂತಹದ್ದು He ಅಮೆಜಾನ್ says ನದಿ. God's love for you is like an Amazon river. ದೇವರ ಪ್ರೀತಿ ಅಮೆಜಾನ್ ರಿವರ್ ನಂತೆ ಇರುತ್ತದೆ. What is the specialty of Amazon ಈ river? ಅಮೆಜಾನ್ ನದಿಯ ಒಂದು It ವಿಶೇಷತೆ is there in South America, one of the longest river. ದಕ್ಷಿಣ ಅಮೆರಿಕದಲ್ಲಿ ಇದು ಅತಿ ಉದ್ದವಾದಂತಹ You ನದಿ. know how much length it is? ಅದರ ಉದ್ದ ಎಷ್ಟು ಗೊತ್ತಾ? 6,400 kilometers. 6,400 ಅಡಿ ಕಿಲೋಮೀಟರ್ಗಳು. 6,400 kilometers length of river. 6,400 ಕಿಲೋಮೀಟರ್ ಉದ್ದ. It crossing through Brazil, Peru and Colombia. ಅದು ಬ್ರೆಜಿಲ್, ಕೊಲಂಬಿಯಾ, ಪೆರು ದೇಶಗಳ ಮುಖಾಂತರವಾಗಿ Amazon river is one of the lengthiest river. ಅಮೆಜಾನ್ ನದಿಯು ತುಂಬಾ ಉದ್ದವಾದ Huge volume of water flows. ಅಲ್ಲಿ ಅಧಿಕ ಗಾತ್ರದ ನೀರು ಹರಿಯುತ್ತದೆ. Though it is so great, ಅದು ಅಷ್ಟೊಂದು ದೊಡ್ಡದಾಗಿದ್ದರು, so powerful, ಅಷ್ಟೊಂದು ಶಕ್ತಿಶಾಲಿಯಾಗಿದ್ದರು. it never forgets even a small tiny flower ಅದು ಒಂದು to give its water. ಒಂದು ಸಣ್ಣ ಹೂವಿನ ಗಿಡಕ್ಕೂ ನೀರನ್ನು ಕೊಡುವುದನ್ನು ಮರೆತು ಬಿಡುವುದಿಲ್ಲ. Even a small flower receives, it provides the water for it. ಒಂದು ಚಿಕ್ಕ ಹೂವಿನ ಗಿಡವು ಕೂಡ ಆ ನದಿಯಿಂದ ನೀರನ್ನು ತೆಗೆದುಕೊಳ್ಳುತ್ತದೆ. It means to say, my dearest people, ಅದರ ಅರ್ಥ ನನ್ನ ಪ್ರೀತಿಯ ಜನರೇ, no matter how small you are, ನೀನು ಎಷ್ಟೇ ಚಿಕ್ಕವನಾಗಿದ್ದರು, no matter how less you are, ನೀನು ಎಷ್ಟು ಕಡಿಮೆ, no matter how little you are, ನೀನು ಎಷ್ಟು, the love of God never forgets you. ದೇವರ ಪ್ರೀತಿಯು ನಿನ್ನನ್ನು ಮರೆತು The ಬಿಡುವುದಿಲ್ಲ. love of God never forgets you. ದೇವರ ಪ್ರೀತಿ ನಿನ್ನನ್ನು ಬಿಟ್ಟು ಬಿಡುವುದಿಲ್ಲ. Yes, His love is huge. ಆತನ ಪ್ರೀತಿಯು ದೊಡ್ಡದು, It is greater. ಅದು ದೊಡ್ಡದು. But that great love never forgets even a tiny small child of God. ಆಮೆನ್. ಆ ಉನ್ನತವಾದಂತಹ ಪ್ರೀತಿಯು ಚಿಕ್ಕವನಾದ ದೇವರ ಮಗನನ್ನು ಮರೆತು It ಬಿಡುವುದಿಲ್ಲ. never forgets. ಅದು ಎಂದಿಗೂ ಮರೆತು It ಬಿಡುವುದಿಲ್ಲ. never forgets you. ಅದೆಂದಿಗೂ ನಿನ್ನನ್ನು கர்த்தருடைய ಮರೆಯುವುದಿಲ್ಲ. அன்பு உன்னை ஒரு நாளும் மறக்காது. ದೇವರ ಪ್ರೀತಿ ನಿನ್ನನ್ನು ಒಂದು ದಿನವೂ உன் ಮರೆಯುವುದಿಲ್ಲ. பார்வையில நீ எவ்வளவு சின்னவனா இருந்தாலும் ನಿನ್ನ ದೃಷ್ಟಿಯಲ್ಲಿ ನೀನು ಎಷ್ಟೇ ಚಿಕ್ಕವನಾಗಿದ್ದರೂ கர்த்தருடைய அன்பு உனக்கு உண்டு. ದೇವರ ಪ್ರೀತಿ ನಿಮಗೆ Shall ಉಂಟು. we all pray to the Lord? ನಾವೆಲ್ಲರೂ ಕರ್ತನನ್ನು ಪ್ರಾರ್ಥಿಸೋಣ. Hallelujah.